ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಅರ್ಜುನನಿಗೆ ಶ್ರೀಕೃಷ್ಣ ಒಟ್ಟಂದದಲ್ಲಿ ಒಂದು ಮಾತನ್ನು ಹೇಳಿದ, ನನ್ನ ನೆನಪಿರಲಿ ಅಂತ. ಸದಾ ನನ್ನೆಡೆಗೆ ನೀನು ಎಚ್ಚರಗೊಳ್ಳು. ಮಾತು ಕೃತಿ ನನ್ನದಾಗುವುದಕ್ಕಿಂತ ಹೆಚ್ಚು ಮನಸ್ಸು ನನ್ನದಾಗಲಿ ಅಂತ ಹೇಳಿದ್ದ. ನಾವು ನಡೆಸುವ ಕೃತಿಗಳೆಲ್ಲವೂ ನಮಗೆ ಬೇಕಾದ ಹಾಗೆ, ನಮ್ಮ ಬದುಕಿಗೆ ಇಷ್ಟ ಆಗುವ ಹಾಗೆ, ಅಭೀಷ್ಟಪ್ರದ ಆಗುವ ಹಾಗೆ. ನಾವು ಹೇಳ್ಬೋದು, ನಾವು ಪೂಜೆ ಮಾಡುವುದಿಲ್ಲವೇ, ದೇವತಾರಾಧನೆ ನಡೆಸುವುದಿಲ್ಲವೇ, ಬಹು ಪ್ರತೀಕಗಳ ವ್ರತನಿಯಮಗಳನ್ನು ಮಾಡಿಕೊಡುವುದಿಲ್ಲವೇ ಅಂತ. ಅದರೆಲ್ಲದರ ಆ ಕೃತಿಗಳಲ್ಲಿ ನಮ್ಮ ಲಾಭಾಂಶವೂ ಇದೆ, ಪುಣ್ಯದ ದೃಷ್ಟಿಯಿಂದಲ್ಲ. ನಮ್ಮ ಬದುಕಿನ ನೆಲೆಯಲ್ಲಿ ನಮಗೆ ತೀರ್ಥ ಆಗಬೇಕಾದ್ರೆ ದೇವರು ಮೀಬೇಕಲ್ವ. ದೇವರು ಮಿಂದು ಅಲಂಕರಿಸಿಕೊಂಡು ಪೂಜೆಗೆ ಸನ್ನದ್ಧನಾದರೆ ನಮಗೆ ತೀರ್ಥ ಸಿಗುತ್ತೆ, ಸರಿ ತಾನೆ? ಹಾಗಾದರೆ ಕೃಷ್ಣ ಧರ್ಮಶಾಸ್ತ್ರದ ಅನೇಕ ಸೂಕ್ಷ್ಮಗಳನ್ನು ಎತ್ತಿಕೊಂಡಿದ್ದ. ಶೌಚಂ ತಪಃ ಅಂತ ಹೇಳಿಕೊಳ್ಳುವಲ್ಲೆಲ್ಲ ಶೌಚ ಎನ್ನುವುದು ಶೌಚಮೂಲಾಹ ಕ್ರಿಯಾಸರ್ವಾಹ ಅಂತ ಧರ್ಮಶಾಸ್ತ್ರದಲ್ಲಿ ಪ್ರಥಮಾಧ್ಯಾಯವೇ ಹಾಗಿರ್ತದೆ. ನಾನು ಏನು ನಿನಗೆ ಹೇಳಬೇಕಾದ್ರೂ ಮೊದಲು ನೀನು ಮಡಿಯಾಗಬೇಕು ಅಂತ ಶುರು ಮಾಡ್ತಾರೆ. ಅನೇಕ ವಿಧದ ಸ್ನಾನಗಳು, ಆಚಮನಗಳು, ಇನ್ನಿತರ ಕ್ರಿಯೆಗಳು, ಬಾಹ್ಯ ದೇಹವನ್ನು ಅಲಂಕರಿಸಿಕೊಳ್ಳತಕ್ಕಂಥ ಪುಂಡ್ರಧಾರಣೆಯೋ, ಆಸನ ಶುದ್ಧಿಯೋ, ಭೂತೋಚ್ಚಾಟನೆಯೋ, ದಿಗ್ಬಂಧವೋ, ಈ ಎಲ್ಲವೂ ಸಹ ಶೌಚದಲ್ಲಿ ನಿಲ್ತದೆ. ಅದನ್ನು ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ಅಖಂಡ ಧರ್ಮಶಾಸ್ತ್ರದ ಪ್ರಥಮ ಸಂಪುಟಗಳನ್ನೆಲ್ಲ ಕೃಷ್ಣ ಇಟ್ಕೊಳ್ತಾನೆ, ಇಟ್ಕೊಳ್ಳೇಬೇಕು. ತತ್ವಶಾಸ್ತ್ರ ಯಾವತ್ತೂ ಅದನ್ನೆಲ್ಲ ಧಿಕ್ಕರಿಸುವುದಿಲ್ಲ, ಹೇಳಿರ್ತದೆ. ಇದೆಲ್ಲವೂ ಅದು ಯಾವುದು ಆಗಮಶಾಸ್ತ್ರ ಇರಲಿ, ದೇವರ ಪೂಜೆಯನ್ನು ಹೇಳತಕ್ಕ ಶಾಸ್ತ್ರಕ್ಕೆ ಇದು ಯಾವುದು ಗೊತ್ತಿಲ್ಲ ಅಂದರೆ ಎಲ್ಲ ಇದೆ. ಆಹಾರದ ನಿಯಮ ಬಿಡುವಂತೆ ಇಲ್ಲ, ಒಪ್ಪಿಕೊಳ್ಳೇಬೇಕು ಅವರು. ಅದು ಒಂದರಲ್ಲಿ ಶಬ್ದದಲ್ಲಿ ಬರ್ತದೆ. ದೇಹದ ಶುಚಿ ಎನ್ನುವುದು, ದೇಹ ಇರುವುದು ಕೇವಲ ಮೀಯುವುದರಲ್ಲಿ ಅಲ್ಲ, ದೇಹ ಇರುವುದು ಆಹಾರದಲ್ಲಿಯೂ, ವಿಹಾರದಲ್ಲಿಯೂ, ವಿಚಾರದಲ್ಲಿಯೂ, ಎಲ್ಲದರಲ್ಲಿಯೂ. ಆದ್ದರಿಂದ ಒಂದು ಶಬ್ದದಿಂದ ಅವರು ದೇಹವನ್ನು ದುಡಿಸಿಕೊಳ್ಳುವ ವಿಧಾನದಲ್ಲಿ, ಅದರಿಂದ ತಂತ್ರಗಳಾಗಲಿ, ಆಗಮಗಳಾಗಲಿ, ಇನ್ನಿತರ ಎಲ್ಲ ಕರ್ಮಾಂಗಗಳ ಬೆನ್ನ ಹಿಂದೆ ಇರತಕ್ಕಂತಹ ಶಾಸ್ತ್ರಗಳು ಬರಲಿ, ಎಲ್ಲವೂ ಸಹ ಒಪ್ಪಿಕೊಳ್ತದೆ. ಧರ್ಮಶಾಸ್ತ್ರವನ್ನು ಒಪ್ಪಿಕೊಳ್ಳದೆ ಮಾತೇ ಇಲ್ಲ. ಆದ್ದರಿಂದ ಅದರಲ್ಲಿ ಉಪವಾಸ ನಿಯಮಗಳಾಗಲಿ, ಏಕಾದಶಿ ವ್ರತಗಳಾಗಲಿ, ಅಥವಾ ಅರ್ಚನೆಯಲ್ಲಿ ಬರತಕ್ಕಂಥ ಹೂ ಆಗುವುದಿಲ್ಲ ಹೌದಾಗಲಿ, ಈ ಎಲ್ಲವೂ ಅದರಲ್ಲಿ ಬಂದಿದೆ. ಅದನ್ನು ಅವ್ರು ಹೇಳಿಕೊಂಡು ಬರಬೇಕಾಗಿಲ್ಲ. ನಮ್ಮ ಆಗಮದ ಯಾವುದೇ ಪುಸ್ತಕಗಳೆಲ್ಲ ಹೇಳಿದರೆ ಅದು ಈ ಆಗಮ ಪುಸ್ತಕಗಳು ಕೊನೆಗೆ ಅಧ್ಯಯನಕ್ಕಿರೋದು. ಮೊದಲು ಇದೆಲ್ಲ ಪಾಠ ಮಾಡಿಕೊಂಡು ಬರಬೇಕು ಹೇಳ್ತಾರೆ. ಅದನ್ನೆಲ್ಲ ಅವರು ಹೇಳ್ತಾ ಕೂತ್ರೆ ಮತ್ತೆ ಆಗಮ ಯಾವತ್ತು ಹೇಳೋದು? ಅವರು ಪ್ರತಿಷ್ಠೆ, ಪೂಜೆ, ಉತ್ಸವ ಯಾವಾಗ ಹೇಳೋದು? ಇದನ್ನೇ ಹೇಳ್ತಾ ಕೂತ್ರೆ ಇದೆಲ್ಲ ಬೇರೆ ಕಡೆಯಿಂದ ಕಲಿತು ಬರಬೇಕು. ಕಲಿತು ಬಂದವರಿಗೆ ಅದು ಮತ್ತೆ ಪಾಠಕ್ಕಿರುವುದು ಕ್ರಮ ಹಾಗೆ. ಅಂದರೆ ಕೃಷ್ಣ ಪ್ರಧಾನವಾಗಿ ನಿನ್ನ ಕೃತಿ ಎನ್ನುವುದು ನಿನ್ನಗೋಸ್ಕರ ಇರ್ತದೆ, ಮಾತು ಎನ್ನುವುದು, ಮಂತ್ರ ಎನ್ನುವುದು ಅದಕ್ಕೋಸ್ಕರ ಬರ್ತದೆ. ಆದರೆ ಮನಸ್ಸು ಮಾತ್ರ ಹೊರಗಿರ್ತದೆ ಎನ್ನುವುದು ಅವನಿಗೆ ಗೊತ್ತಿರ್ತದೆ. ಅದನ್ನು ಎತ್ತಿ ಹಿಡಿದ. ನನ್ನ ಕೆಲಸ ಮಾಡು ಅಂತ ಹೇಳುವುದಕ್ಕಿಂತಲೂ ಹೆಚ್ಚು ಮುಂದೆ ಹೇಳುತ್ತಾನೆ. ಅದನ್ನು ಇನ್ನೊಮ್ಮೆ ನಾನು ಹೇಳುತ್ತೇನೆ ಅಂತ ಹೇಳ್ತಾನೆ. ಕೊನೆಗೂ ಒಂದು ಹೇಳು ಅಂತ. ಬಹಳ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಾವು ಬೌದ್ಧರ ಭಿಕ್ಷುಗಳಲ್ಲೆಲ್ಲ ನೋಡಬೇಕು. ಬಹಳ ಹಳೆಯ ಝೆನ್ ತತ್ವಗಳು, ಧ್ಯಾನ ಅಂಕಣಗಳು ಅಂತ ಬಹಳ ಚೆನ್ನಾಗಿರುತ್ತೆ. ಎಲ್ಲ ಉಪದೇಶ ಮಾಡ್ತಿದ್ದ ಗುರು, ಹೇಳಿಕೊಡ್ತಿದ್ದ.
ಅವನನ್ನು ಮೌನ ಮಾಡಲಿಕ್ಕೆ ಬಿಡಲಿಲ್ಲ ಶಿಷ್ಯರು. ಮತ್ತು ಕೇಳುತ್ತಾ ಇದ್ರು, ಎಂತಾದರೂ ಹೇಳಿ, ಏನಾದರೂ ಹೇಳಿ, ಇನ್ನೇನಾದರೂ ತಿಳಿಸಿ ಅಂತ. ಕೊನೆಗೂ ಸಾಯಲಿಕ್ಕೆ ಬಿದ್ದಿದ್ದಾನೆ. ಸಾಯುವ ಹೊತ್ತಿನಲ್ಲಿಯೂ ಕೇಳುತ್ತಾ ಇದ್ದಾರೆ, ಇನ್ನೆಂತ ಹೇಳಿಕೊಂಡು ಹೇಳಿ ಮತ್ತು ತಿಳಿಸಿ ಅಂತ. ಕೊನೆಗೆ ಅವನನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ ಶುರುವಾಯಿತು. ಇನ್ನೇನು ಕೊನೆಯ ಉಸಿರು ಮಾತ್ರ ಇರೋದು, ಇನ್ನೇನಿಲ್ಲ. ಆದರೂ ಕೇಳುವುದವರು ಬಿಡುವುದಿಲ್ಲ. ಕೊನೆಗೆ ಹೇಳಿದ್ದಂತೆ ಕೊನೆಯ ಉಸಿರಿನಲ್ಲಿ, ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ. ಅಲ್ಲಿ ಕಣ್ಮುಚ್ಚಿದ. ಅಂದರೆ ನಾವು ಕೇವಲ ಚಿಂತನೆಗಳನ್ನು ಕೇಳಿಕೊಳ್ಳುತ್ತೇವೆ ಹೊರತು ಒಮ್ಮೆಯೂ ಅರಗಿಸಿಕೊಳ್ಳುವುದಿಲ್ಲ. ಈಗ ಅವರಿಗೆ ಸಮಸ್ಯೆ ಆಯಿತು. ಹಾಗಾದರೆ ನಮಗೆಲ್ಲ ಸಿಕ್ಕಿದ್ದು ಡಿಗ್ರಿಗಳು, ಪದವಿಗಳು, ಡ್ಯಾನ್ಗಳು, ಅಧಿಕಾರಗಳು, ಗುರುಕುಲದ ಅಭಿರಕ್ಷೆಗಳು ಎಲ್ಲ ಸುಳ್ಳೆಯೇ ಅಂತ ವಿಮರ್ಶೆ ಮಾಡಲಿಕ್ಕೆ ಶುರು ಮಾಡಿದರು. ಇದೇ ಇಲ್ಲಿ ಕೃಷ್ಣ ಹೇಳುದು, ಯಥೇಚ್ಛಸಿ ತಥಾ ವಿಮರ್ಶಿತದ ತೇನ ಅಂತ. ಒಂದೊಂದು ಶಬ್ದಗಳು ಅದೇ ರೀತಿಯಾಗಿ ಹೊರಗೆ ಬಂದಿವೆ. ನನಗೆ ಕಾಣೋದದು ಆ ರೀತಿ. ಕೃಷ್ಣ ಎಷ್ಟು ದೊಡ್ಡ ಧ್ಯಾನ ಯೋಗದ ಗುರುವಾಗಿದ್ದ. ಅದಕ್ಕೆ ಯೋಗೇಶ್ವರ ಕರೆದು ನಿಲ್ಲಿಸ್ತಾನೆ ಅವನು, ಮತ್ತೆ ಹೇಳಲಿಕ್ಕೆ ಆಗುವುದಿಲ್ಲ. ಅಂದರೆ ಎಲ್ಲ ಶ್ಲೋಕದಲ್ಲಿ ನಾನು ಎಲ್ಲ ಹೇಳಲಿಕ್ಕೆ ಬರುವುದಿಲ್ಲ, ಎಲ್ಲಿಯೂ ಹೇಳ್ತಾ ಇರ್ತೇನೆ ಅದನ್ನು, ಎಲ್ಲೆಲ್ಲಿ ಅದು ಸೂಚನೆ ಆಗಿರುತ್ತದೆ ಅಂದ. ಕೃಷ್ಣ ಹೇಳಿದ, ನಿನ್ನ ಕೃತಿಯ ಬಗ್ಗೆ ನಾನು ಹೇಳುವುದಕ್ಕಿಂತ, ನಿನ್ನ ಮಾತಿನ ಬಗ್ಗೆ ತಿಳಿಸಿಕೊಡುವುದಕ್ಕಿಂತ, ನಿನ್ನ ಮನಸ್ಸಿನ ಬಗ್ಗೆ ನಾನು ಹೆಚ್ಚು ಕೈ ಹಾಕ್ಲಿಯಾ ಅಂತ ಕೇಳುತ್ತಾನೆ. ಅದನ್ನು ಮನಸ್ಸು ನನಗೆ ಕೊಡಯ್ಯ ಅಂದ. ಕೆಲಸ ಏನು ಬೇಕಾದರೂ ಮಾಡು, ಮಾತು ಎಷ್ಟು ಬೇಕಾದರೆ ಆಡು, ಮನಸ್ಸನ್ನು ನನ್ನಲ್ಲಿ ಕೊಟ್ಟೋಗು ನೋಡುವ ಅಂತ. ದೇವರಲ್ಲಿಗೆ ಮನಸ್ಸು ಬಂದರೆ ಅದನ್ನು ಕದಲಿಸಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಕೋತಿಯ ಕತೆ ಇದ್ದಾಗೆ, ಅಯ್ಯೋ ಸಿಹಿ ಇರುವುದು ಹೃದಯದಲ್ಲಿ ಅಲ್ಲವ, ಅದು ಬಿಟ್ಟು ಬಂದಿದ್ದೇನೆ ಅಂತ. ಹೃದಯ ಬಿಟ್ಟು ಬರಲಿಕ್ಕೆ ಬರುತ್ತಾ? ಸಾಧ್ಯವೇ ಇಲ್ಲ. ಹಾಗೆ ಮನಸ್ಸಿಲ್ಲದೆ ಕೆಲಸ ಮಾಡಲಿಕ್ಕಾಗತ್ತಾ? ಮನಸ್ಸಿಲ್ಲದೆ ಮಾತಾಡ್ಲಿಕ್ಕಾಗತ್ತಾ ಅಂದ. ಕೃಷ್ಣ ಎಲ್ಲಿ ಕೈ ಹಾಕಬೇಕು ಅದನ್ನು ಕೈ ಹಾಕಿ ಕೇಳಿಕೊಂಡ. ನನಗದು ಒಂದು ಕೊಡು ಅಂದ. ಮಚ್ಚಿತ್ತಃ ಸತತಂಭವ, ನೀನು ನನಗೆ ಕಾಣಿಕೆ ಕೊಡುವುದಿದ್ರೆ ನಿನ್ನ ಮನಸ್ಸನ್ನು ನಾನು ಕೊಟ್ಬಿಡಯ್ಯ. ಒಳ ಮನಸ್ಸನ್ನು ಕೊಡು, ಗಟ್ಟಿ ಮನಸ್ಸನ್ನು ಕೊಡು, ನಿರಂತರವಾಗಿರತಕ್ಕ, ಹೋದರೂ ಒಟ್ಟಿಗೆ ಬರೋನು. ಅನಾವೃತ್ತಿರ್ದೇಹಿನಾಂದೇಹ ಬಾತೆ, ನನ್ನ ದಾಸ ಪ್ರಾಣ ಹೋಗುವಾಗಲೂ ಇರ್ತಾನಲ್ಲ ಒಟ್ಟಿಗೆ, ಅದು ಚಿತ್ತಕೋಶ. ಚೈತಸ್ಯ ತತ್ವಮಲಂ ಮಣಿಮಸ್ಯ ಕಂಠೆ ಅಂತ ಭಾಗವತ ಹೇಳ್ತದೆ. ದೇವರ ಕುತ್ತಿಗೆಯಲ್ಲಿ ಜೋತಾಡುವ ಕೌಸ್ತುಭ ಉಂಟಲ್ಲ, ಅದು ಮತ್ತೆಂಥದ್ದು ಅಲ್ಲ, ಅದು ಚಿತ್ತ ತತ್ವದ ದೇವತೆಯೇ ಅಂತ. ಅದು ಯಾರು ಅಂದರೆ ಅದು ಚತುರ್ಮುಖ. ಮಗುವನ್ನು ದೇವರು ಕುತ್ತಿಗೆಯಲ್ಲಿ ಜೋತಾಡಿಸಿದ್ದಾನೆ. ನಾ ಇವತ್ತು ಬೆಲ್ಟ್ ಕಟ್ಟಿ ಎಲ್ಲ ಚೀಲ ಮಾಡಿಕೊಂಡು ಮಗುವನ್ನು ತುಂಬಿಸಿಕೊಂಡು ತಿರುಗುವುದಿಲ್ವಾ, ಅದು ಆವತ್ತೇ ಶುರು ಮಾಡಿದ್ದಾನೆ ಅವನು ನಾರಾಯಣ. ಹೊಕ್ಕುಳಲ್ಲಿ ತೊಟ್ಟಿಲು ಕಟ್ಟಿ ತೂಗಾಡಿದ್ದಾನೆ, ವೇದ ಮಂತ್ರಗಳಿಂದ ತೂಗಾಡಿದ್ದಾನೆ. ಅಲ್ಲ ಅದ್ಭುತ. ಆ ಹುಟ್ಟುವಾಗಲೇ ಆ ಮದುವು ವೇದಗಳನ್ನು ಬಾಯ್ಪಾಠ ಮಾಡ್ತಾ ಬರ್ತಿತ್ತು, ಹೇಳ್ತಾ ಬರಬೇಕು. ಹಾಗೆ ಯಾವ ಕಡೆ ನೋಡಿದ್ರೂ ದೇವರು ಕಾಣುವಾಗಿ 4 ಮೋರೆ ಕೊಟ್ಟಿದ್ದಾನೆ ಆ ಮಗುವಿಗೆ. ಅವನನ್ನು ಕುತ್ತಿಗೆಯಲ್ಲಿ ಜೋಪಾನವಾಗಿ ಜೋತಾಡಿಸಿಕೊಂಡಿದ್ದಾನೆ. ಚೈತಸ್ಯ ತತ್ವ ಅಮಲಂ ಮಣಿಮಸ್ಯ ಕಂಠೆ, ಹೀಗೆ ಚಿಂತನೆ ಮಾಡಬೇಕು ಅಂತ ತಾಯಿಗೆ ಹೇಳುತ್ತಾನೆ ಕಪಿಲ ಕೂತು. ಹೀಗಿರುತ್ತೆ ಅಂತ. ನಾವು ಕಪಿಲನನ್ನು ನೋಡುವಾಗ ಅದನ್ನೆಲ್ಲ ನೋಡಲಿಲ್ಲ. ಸಂಚಿಂತೆಯೇ ಭಗವತಶ್ಚರಣಾರವಿಂದಂ ಅಂತ ಒಂದೊಂದು ಅವಯವಗಳನ್ನಿಟ್ಟುಕೊಂಡು ಕಪಿಲನ ಉಪದೇಶದಲ್ಲಿ ಬರತಕ್ಕ ದೇವರ ವೈಭವ ಅನ್ಯಾದೃಶ್ಯವಾದದ್ದು, ಬಹಳ ಸುಂದರವಾದದ್ದು. ಹಾಗೆ ಅದು ಒಂದು ಮಧ್ಯೆಯಲ್ಲಿ ಕುತ್ತಿಗೆಯಲ್ಲಿ ಜೋತಾಡುವ ಒಂದು ಕೌಸ್ತುಭ ಮಣಿಯ ಬಗ್ಗೆ ಒಂದು ಮಾತು. ಹೇಗಿರುತ್ತೆ, ಯಾರದು, ಏನು ಅಂತ ಕಥೆಯಿಂದ. ಕೃಷ್ಣನ ವೈಭವ, ದೇವರ ವೈಭವ ಅದು ಅಸಾಧಾರಣವಾದದ್ದು. ಅದನ್ನು ಹೇಳುತ್ತಾನೆ, ನೀನು ನನಗೆ ಮೊದಲು ಆ ಚಿತ್ತ ಪಟಲವನ್ನು ನನಗೆ ಕೊಟ್ಟು ಬಿಡು. ಆಯಿತು, ನಾನು ಹೇಳಿಕೊಟ್ಟದ್ದು ಸಾರ್ಥಕ ಆಯಿತು. ಈ ಅಧ್ಯಾಪಕರು ಯಾವತ್ತಾಗಿ ಪಾಠ ಮಾಡಿದ ನಂತರ ವಿದ್ಯಾರ್ಥಿಗಳು ಬಿಡುವುದಿಲ್ಲ, ನೋಟ್ಸ್ ಕೊಡಿ ಅಂತ ಹೇಳ್ತಾರೆ. ನೋಟ್ಸ್ ಕೊಟ್ಟ ನಂತರ ಅಧ್ಯಾಪಕರು ತಗೊಂಡ್ಬಿಡ್ತಾರೆ, ನೋಟ್ಸ್ ಈಚೆ ಕೊಡು ಅಂತ. ಯಾಕೆಂದರೆ ಅದರಲ್ಲಿ ಎಷ್ಟು ಬರೆದು ಸರಿ ಇದೆ, ಎಷ್ಟು ಬರೆದದು ತಪ್ಪಾಗಿದೆ, ಎಷ್ಟು ಬಾಕಿ ಇದೆ, ಇನ್ನೆಷ್ಟು ತುಂಬಿಸಬೇಕಾಗಿದೆ. ಕೆಲವರು ಪಡ್ಡೆ ಹುಡುಗರದ್ದು ಬೇರೆ ಏನು ತುಂಬಿಸಿಕೊಳ್ಳುವುದಿರುತ್ತೆ, ಅದನ್ನು ನೋಡಬೇಕಾಗತ್ತೆ. ನೀನು ಎಂತ ಬರೆದಿದ್ದೀಯಾ ನೋಡುವ ಅಂತ. ನಾನು ಹೇಳಿದ್ದು ಮಾತ್ರವೋ ಹೇಳದ್ದು ಉಂಟು ಅದರಲ್ಲಿ. ಕೆಲವು ಶಿಷ್ಯರಿಗೆಲ್ಲ ಗುರುಗಳು ಹೇಳದ್ದೆಲ್ಲ ಕೆಲವು ಗೊತ್ತಾಗುತ್ತದೆ, ತನ್ನಷ್ಟಕ್ಕೆ ಮೂಡಿಬಿಡ್ತದೆ ನೋಟ್ಸಲ್ಲಿ. ಆದ್ದರಿಂದ ದೇವರು ಹೇಳ್ತಾನೆ, ಮಚ್ಚಿತ್ತ ಸತತಂಬವ, ನೀನು ನನ್ನ ನೋಟ್ಸ್ ಕೊಟ್ಟು ಬಿಡು ಅಂದ. ಅದರಲ್ಲಿ ಎಷ್ಟು ಗೆರೆ ಉಳಿದಿದೆ, ಎಷ್ಟು ಗೆರೆ ಅಳಿದಿದೆ, ಎಷ್ಟು ನೀನು ಓದಿದರ ಮೂಲಕ ಅದು ತನ್ನ ತನವನ್ನು ಕಳ್ಕೊಳ್ಳುತ್ತದೆ. ನಾವು ಕೆಲವೊಮ್ಮೆ ನೋಡೋದುಂಟು ಪುಸ್ತಕ, ಮನೆಗೆ ಬಂದರೆ ಯಾರದ್ದಾದರೂ ಅವರು ತೋರಿಸ್ತಾರೆ ಕವಾಟಗಳನ್ನೆಲ್ಲ, ಇಷ್ಟೆಲ್ಲ ಪುಸ್ತಕಗಳು ಉಂಟ. ನೋಡಿದ ಒಂದು ಪುಸ್ತಕ ತೆಗೆದು ನೋಡೋದು, ಚೆನ್ನಾಗಿದೆ ಅಂತ ಹೇಳುತ್ತೇನೆ, ಅಲ್ಲೇ ಇಡುತ್ತೇನೆ. ಗೊತ್ತಾಯಿತು ಅರ್ಥ ನಮಗೇನೆಂದರೆ ಇವರು ಇಷ್ಟು ಪುಸ್ತಕಗಳನ್ನು ಒಟ್ಟು ಮಾಡಿದ್ದಾರೆ, ಒಂದು ಓದಲಿಲ್ಲ ಅಂತ ಗೊತ್ತಾಗ್ತದೆ.
ಪುಸ್ತಕ ಮುಟ್ಟುವಾಗಲೇ ಗೊತ್ತಾಗ್ತದೆ, ಅದು ಓದಿದ ಪುಸ್ತಕ ಆದರೆ ಹಾಗಿರುವುದಿಲ್ಲ, ಅದು ಹೊಸತು ತಂದಾಗೇ ಇರ್ತದೆ. ಹಾಗೆ ಇದ್ದರೆ ಮನುಷ್ಯ ಓದಲಿಲ್ಲ ಅಂತ ಅರ್ಥ. ಪುಸ್ತಕ ಹಾಳಾಗಬೇಕು ಓದಿಕೊಂಡು. ನನ್ನೊಟ್ಟಿಗೆ ಇರತಕ್ಕ ಪುಸ್ತಕಗಳು ನನ್ನೊಟ್ಟಿಗೆ ಸಾಯ್ತಾವೆ. ನನ್ನಷ್ಟೇ ವರ್ಷ ಆಗಿದೆ ಅದಕ್ಕಿಂತ ಹೆಚ್ಚಾಗಿದೆ, ನನಗಿಂತ ಜಾಸ್ತಿ ಅದು ಮುದುಕಾಗಿದೆ ಇವತ್ತು. ಇನ್ನೊಬ್ಬರಿಗೆ ನಾನು ನನ್ನ ಪುಸ್ತಕ ಕೊಡುವಂತೆ ಇಲ್ಲ, ಟೆಸ್ಟ್ ಅಂತೂ ಕೊಡುವಂತೆ ಇಲ್ಲ, ನೋಟ್ಸ್ ಅಂತೂ ಉಳಿಬಹುದು, ಅಷ್ಟೆ, ಪ್ರಯೋಜನ ಇಲ್ಲ. ಹಾಗೆ ಕೃಷ್ಣ ಇವತ್ತು ಕೇಳುತ್ತಾ ಇದ್ದಾನೆ, ನಿನ್ನ ಚಿತ್ತ ಕೊಡು, ಅದರಲ್ಲಿ ಎಷ್ಟು ಚಿತ್ತಾಗಿದೆ ನೋಡ್ತೇನೆ, ಎಷ್ಟದನ್ನು ನೀನು ಉಳಿಸಿಕೊಂಡಿದ್ದಿ ಅದು ಚಿತ್ಪೂರ್ಣ ಆಗಿದೆ ಅಂತ ನೋಡ್ತೇನೆ ಅಂದ. ಅದು ಎಷ್ಟು ಹಾಳಾಗಿದೆ, ಎಷ್ಟು ಜ್ಞಾನಮಯ ಆಗಿದೆ. ಚಿತ್ಪೂರ್ಣ ಅಂದರೆ ಜ್ಞಾನಮಯ, ಅದರಲ್ಲಿ ಎಷ್ಟು ಚಿದಂಶ ಇದೆ, ಎಷ್ಟು ಚಿತ್ತುಗಳಿವೆ ಅಂದರೆ ಜಡಾಂಶಗಳಿವೆ ಅಂತ ನೋಡ್ತೇನೆ ಅಂದ. ಹೀಗೆ ಬಹಳ ಸುಂದರವಾಗಿ ಕೇಳಿಕೊಂಡು ಹೇಳುತ್ತಾನೆ. ಇಷ್ಟು ಕೇಳಿಕೊಂಡ ಕೃಷ್ಣ ಹೇಳುತ್ತಾನೆ, ಮಚ್ಚಿತ್ತ ಸರ್ವದುರ್ಗಾಣಿ, ಹಿಂದಿನ ಗೆರೆಗಳನ್ನು ಎತ್ತಿಕೊಂಡ. ಇದರಿಂದ ಆಗುವ ಲಾಭ ಏನು ಹೇಳುತ್ತಾನೆ. ಮತ್ ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ ತುಮ್ ಅಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷಸಿ. ಕೃಷ್ಣ ಮಾತಾಡ್ತಾ, ಮಚ್ಚಿತ್ತ, ನನಗೆ ತಲೆ ಕೊಟ್ಟವನು, ನನ್ನ ಬಗೆಗೆ ಎಚ್ಚರಗೊಂಡವನು, ಚಿತ್ತ ತುಂಬ ನನ್ನ ಪ್ರತಿಷ್ಠೆಗೈದವನು ಯಾವ ಕಾಲದಲ್ಲಿಯೂ ಹಾಳಾಗುವುದಿಲ್ಲ ಎಂದು ಹೇಳಿದ್ದವನು. ಅದನ್ನೇ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ, ಅದನ್ನೇ ಮಚ್ಚಿತ್ತ ಸರ್ವದುರ್ಗಾಣಿ ತರಿಷ್ಯಸಿ. ಇವನಿಗೆ ಹೇಳುತ್ತಾನೀಗ, ಅರ್ಜುನನಿಗೆ ಹೇಳುತ್ತಾನೆ, ನೀನು ನನ್ನೆಡೆಗೆ ಸಾಗಿ ಬಂದರೆ ನೀನು ಎಲ್ಲ ದುರ್ಗಗಳನ್ನು ಸಹ ದಾಡ್ತಿ ಅಂದ. ತರಿಷ್ಯಸಿ. ಇಲ್ಲಿ ದುರ್ಗಗಳ ಬಗ್ಗೆ ಅರ್ಜುನನಿಗೆ ಹೇಳಿಕೊಟ್ಟ. ಅರ್ಜುನ ಕ್ಷತ್ರಿಯ ಅಲ್ಲವ, ಹಾಗಾಗಿ ಅವನಿಗೆ ದುರ್ಗದ ಪಾಠ. ಇದನ್ನೆಲ್ಲ ಯಾರು ದೃಷ್ಟಾಂತದಲ್ಲಿ ಇಟ್ಟುಕೊಂಡಿಲ್ಲ, ಅರ್ಥ ಬರೆದವರಿದ್ದಾರೆ ಸುಮಾರು ಜನ. ಎಲ್ಲರ ಅರ್ಥ ಹೇಳುತ್ತೇನೆ ಮತ್ತೆ ಹೇಗಿದೆ ಅಂತ, ಅದರ ಸ್ವಾರಸ್ಯ ಕೊನೆಗೆ ಹೇಳುತ್ತೇನೆ. ಎಲ್ಲರನ್ನು ಕರೆತರುವ ನಾವು, ವೇದಿಕೆಗೆ ಅವರು ಬರಲಿ, ನಮಗೆ ಮಂದಿರಕ್ಕೊಮ್ಮೆ ಪ್ರವೇಶ ಮಾಡಲಿ. ಹಾಗಾಗಿ ಇಲ್ಲಿ ಹೇಳುತ್ತಾನೆ ಕೃಷ್ಣ, ಎಲ್ಲ ದುರ್ಗಗಳನ್ನು ದಾಟಿಕೊಳ್ಳುತ್ತಾನೆ ಅಂತ. ನೀನು ಕ್ಷತ್ರಿಯ, ಇದು ದೃಷ್ಟಾಂತ ಬರುವ ನಮೂನೆಗಳು, ವಿಧಾನಗಳು ಕೃಷ್ಣನದ್ದು. ಕ್ಷತ್ರಿಯರಿಗೆ ಯುದ್ಧ ಸಾರಬೇಕಾದ್ರೆ, ಯುದ್ಧದಲ್ಲಿ ವಿಜಯ ಬರಬೇಕಾದ್ರೆ ಅವರು ಕೋಟೆಯನ್ನು ದಾಟಬೇಕಾಗತ್ತೆ, ಮಹಾದ್ವಾರವನ್ನು ಮುಟ್ಟಬೇಕಾಗತ್ತೆ. ಅರಸರು ತಮ್ಮ ಕೊತ್ತಲಗಳನ್ನು ಹೇಗೆ ಇಟ್ಟುಕೊಳ್ಳುತ್ತಾರೆ ಕೇಳಿದರೆ, ಸುತ್ತಲೂ ತುಂಬ ವಿಧಾನಗಳ ದುರ್ಗಗಳನ್ನು ಇಟ್ಟುಕೊಳ್ಳುತ್ತಾರೆ. ಜಲದುರ್ಗ, ವನದುರ್ಗ, ಹಾಗೆ ಗಿರಿದುರ್ಗ, ಅಗ್ನಿದುರ್ಗ, ಪಾಶದುರ್ಗ, ಗ್ರಾಹದುರ್ಗ, ಇದನ್ನೆಲ್ಲ ಮಾಡಿಕೊಳ್ಳುತ್ತಾರೆ. ಇವೆಲ್ಲ ಅವರದ್ದು ವ್ಯವಸ್ಥೆಗಳು. ಹಾಗಾಗಿ ದ್ವಾರಕೆ ಅದು ಜಲದುರ್ಗವಾಗಿತ್ತು, ನ್ಯಾಚುರಲ್, ಪ್ರಾಕೃತಿಕವಾಗಿ ಕೃಷ್ಣ ಅದಕ್ಕೆ ಮಾಡಿದ್ದವನು. ದ್ವಾರಕೆಯನ್ನು ಹೊಸ ಊರು ನಿರ್ಮಾಣ ಮಾಡಬೇಕು. ಹೊಸ ಊರು ಎಲ್ಲಿ ನಿರ್ಮಾಣ ಮಾಡಬೇಕು? ಮಥುರೆ ಅಷ್ಟು ಚೆನ್ನಾಗಿದೆ, ಅದನ್ನು ಅಯೋಧ್ಯ, ಮಥುರಾ, ಮಾಯಾ ಅಂತ ಹೇಳಿಕೊಂಡು ಸಪ್ತಕ್ಷೇತ್ರಗಳ ಹೆಸರು ಪಡೆದ ತಾಣ ಅದು ಪುರಾಣ ಕಾಲದಲ್ಲಿ. ಅಲ್ಲಿ ಮತ್ತೆ ಅದನ್ನು ಬಿಟ್ಟು ಇನ್ನೊಂದನ್ನು ನಿರ್ಮಾಣ ಮಾಡೋದ್ರಲ್ಲಿ ಏನರ್ಥ ಅಂದರೆ ಅದು ರಾಜಕೀಯ ಅಂತಾನೆ ಕೃಷ್ಣ. ಯಾವ ಕಾಲದಲ್ಲಿಯೂ ಜರಾಸಂಧರ ಉಪಟಳ ಮಾಡಲಿಕ್ಕೆ ನಮ್ಮ ಮೇಲೆ ದಂಡೆತ್ತಿ ಬರಬಹುದು, ಸೈನ್ಯ ತರಬಹುದು. ಅವರನ್ನು ಮಣಿಸಲಿಕ್ಕೆ ನಮ್ಮದಷ್ಟು ಖರ್ಚು, ಸೈನಿಕರು ಹೋಗುವುದು, ಯುದ್ಧ ಮಾಡುವುದು, ಏನಾದರೂ ಬರ್ಜಿ ಬಲ್ಲೆ ಅದನ್ನಾದರೂ ಖರ್ಚು ಮಾಡಬೇಕಾ? ಆಯಾಸ ಆಗತ್ತಾ? ಇವತ್ತು ನೋಡಿ ನಮ್ಮ ದೇಶ ಇಷ್ಟು ಸಣ್ಣದಿರುವುದು, ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ನಾವು ಎಲ್ಲೆಲ್ಲಿಂದಲೂ ಬಂದು ಬೀಳತಕ್ಕಂತಹ ಸೊತ್ತುಗಳಿಂದ ರಕ್ಷಣೆ ಆಗಲಿಕ್ಕೆ ಸುತ್ತಮುತ್ತಲು ಜನರನ್ನು ಇಡುತ್ತೇವೆ. ಒಂದು ಬದಿಯಿಂದ ನಮಗೆ ಆರಾಮ, ಯಾಕೆ ಸಮುದ್ರವೇ ಕಾಯ್ತದೆ ಎಂದು, ಒಂದೋ ಎರಡೋ ಮೂರೋ ಬದಿಯಿಂದಲೂ. ಆದರೆ ಅಲ್ಲಿಯೂ ಓಡಿ ಬರುವವರು ಇರ್ತಾರೆ, ಅದಕ್ಕೂ ಕಾಯಲಿಕ್ಕೆ ಬೇಕು ನಾವು. ಆ ಕಾಯುವವರಿಗೂ ಬೇಕಾದಷ್ಟು ಸಂಪತ್ತು ಕೊಡಬೇಕು. ಚಳಿಯಲ್ಲಿ ಕಾಯ್ತಾರೆ, ಮಳೆಯಲ್ಲಿ ಕಾಯ್ತಾರೆ ಹೇಳಿ ಅವರಿಗೆ ಬೇಕಾದ ದುರುಸುಗಳು, ಊಟಗಳು, ಅವರನ್ನು ಬಹಳ ಚೆನ್ನಾಗಿ ನಾವು ಇಟ್ಕೊಳ್ತೇವೆ. ನಮ್ಮವರು ಅಂದರೆ ನಮ್ಮ ಮನೆಯಲ್ಲಿದ್ದವರು ಯಜಮಾನನು ಸೇರಿಕೊಂಡು ಒಳ್ಳೆಯ ಊಟ ಮಾಡಬೇಕಾಗಿಲ್ಲ, ಮಾಡುವುದಿಲ್ಲ. ಆದರೆ ಕಳ್ಳರು ಮನೆಗೆ ಬಾರದಂತೆ ಹೊರಗೆ ಒಂದು ನಾಯಿ ಇಟ್ಟುಕೊಂಡಿದ್ದೇವಲ್ಲ, ಅದಕ್ಕೆ ಯಜಮಾನನಿಗಿಂತ ರಾಯಲ್ ಟ್ರೀಟ್ಮೆಂಟ್, ರಾಜೋಪಚಾರ. ಅದಕ್ಕೆ ಬೇಕಾದ ಬಿಸ್ಕೆಟ್ ಹಾಕಬೇಕು, ಅದಕ್ಕೆ ಅಲ್ಲಾದರೂ ಆಚೀಚೆ ಮಾರ್ಕೆಟಿಂದ ತರಿಸಿ ತಿನ್ನಿಸಬೇಕು. ವಿದೇಶಗಳಲ್ಲಿ ಅವುಗಳದ್ದೇ ಹೋಟೆಲ್ಗಳುಂಟು, ಖಾನಾವಳಿಗಳೆಲ್ಲ ಉಂಟು, ಅಲ್ಲಿ ಹೋಗಿ ತಿಂದು ಬರ್ತಾರೆ. ಅವುಗಳಿಗೂ ಕ್ರೀಡೋತ್ಸವ ಅಲ್ಲಿ ಮಾಡ್ತಾನೆ. ಶ್ರೀಮಂತರಲ್ಲ, ತುಂಬ ದೇಶವೇ ಶ್ರೀಮಂತ. ಆದರೆ ನಮ್ಮ ಶ್ರೀಮಂತಿಗೆ ಎಷ್ಟು ಮಟ್ಟಿಗೆ ಇದೆ ಕೇಳಿದರೆ, ಯಜಮಾನ ಮನೆಯವರು ತಿನ್ನುವುದಿಲ್ಲ,
ಅದಕ್ಕಿಂತ ಜಾಸ್ತಿ ತಿನ್ನಲಿಕ್ಕೆ ಬೇಕು, ತಿನ್ನಿಸ್ತೇವೆ. ಯಾಕೆ ಕಾಯಬೇಕದು, ನಮ್ಮನ್ನು ರಕ್ಷಣೆ ಮಾಡಿ ಮನೆಯನ್ನು ರಕ್ಷಣೆ ಮಾಡಬೇಕು. ಗೂರ್ಖನನ್ನಿಟ್ಟರೆ ಅವನೇ ತಿಂದು ಬಿಡ್ತಾನೆ ಎಲ್ಲ, ಅವನು ರಕ್ಷಣೆ ಮಾಡುವುದಿಲ್ಲ, ಅವನು ನಿದ್ದೆ ಹೊಡಿತವಳ. ಅದಕ್ಕೊಂದು ನಾಯಿ ಆದರೂ ಕೆಲಸ ಮಾಡುತ್ತೆ ಅಂತ ನಿಯತ್ತಿನಲ್ಲಿ ಅದಕ್ಕೆ ತಿನ್ನಿಸ್ತಾನೆ. ಹೀಗೆ ನಮ್ಮ ದೇಶದಲ್ಲಿ ದೇಶದ ಜನರು ತಿನ್ನಕ್ಕಿಂತ ಹೆಚ್ಚಿನ ವಸ್ತುಗಳನ್ನು ಅವರಿಗೆ ತಿನ್ನಿಸ್ತೇವೆ ನಾವು. ಯಾವತ್ತೂ ಒಂದು ದಿನ ಕಳ್ಳ ಬರೋದು ಯಾವಾಗ? ವರ್ಷದಲ್ಲಿ ಒಂದು ದಿವಸ ಬರುವುದಿಲ್ಲ, ಬಹಳ ಕಷ್ಟ. 10 ವರ್ಷಕ್ಕೊಮ್ಮೆ ಬರಲಿಕ್ಕೂ ಸಾಕು, ಬರಬಹುದು, ಗೊತ್ತಿಲ್ಲ. ಆದರೂ ನಾವು ರಕ್ಷಣೆಗೋಸ್ಕರ ರೆಡಿಯಾಗಿರ್ತೇವೆ. ಹಾಗೆ ಇಡೀ ದೇಶದಲ್ಲಿ ಮಿಲಿಟರಿಗಳು, ಸೇನೆಗಳು, ತುಕುಡಿಗಳು ಅದ್ಧೂರಿಯಾಗಿ ತಯಾರಾಗಿದ್ದಾವೆ. ಆದರೆ ಸೊತ್ತು ಎಲ್ಲ ಇಲ್ಲಿಯ ಜನರದ್ದು, ಇವರದ್ದೇ ತಿಂದು ಕಬಳಿಸ್ತಾ ಇದ್ದಾರೆ. ಮನೆಯೊಳಗಿನ ಹೆಗ್ಗಣಗಳಂತೆ ಅವರು ಪೆರ್ಗುಡೆಗಳಾಗಿ, ಗೆದ್ದಲುಗಳಾಗಿ ದೇಶದ ಸುತ್ತ ನಿಂತಿದ್ದಾರೆ. ಮಾತಾಡುವಾಗಿಲ್ಲ. ಇಷ್ಟಾದರೂ ದೇಶ ಸುರಕ್ಷಿತ ಹೇಳಬೇಡಿ, ನುಸುಳುವವರು ಅಡಿಯಿಂದ ನುಸುಳ್ತಾ ಇದ್ದಾರೆ ಅವರು, ಅದು ಬೇರೆ, ಅದು ಪ್ರಯೋಜನ ಇಲ್ಲದ ಸಂಗತಿಗಳು. ಅದನ್ನ ದುರ್ಗ ಇರುವ ವ್ಯವಸ್ಥೆ ಯಾಕೆ ಅಂದರೆ ಹಾಗೆ ಕೃಷ್ಣ ಇಲ್ಲಿಯ ಗಲಾಟೆ ಆಗುವುದು ಬೇಡ, ಸೈನಿಕರಿಗೆ ಸುಸ್ತ ಆಗುವುದು ಬೇಡ ಹೇಳಿ ತಾನೇ ಸಹಜವಾಗಿ ದ್ವಾರಕೆಯ ನಿರ್ಮಾಣ ಮಾಡಿದ. ಸಮುದ್ರ ಮಧ್ಯದಲ್ಲಿ, ಸುತ್ತ ಸಮುದ್ರ, ಸುತ್ತಲೂ ಸಮುದ್ರ, ಜಲದುರ್ಗೆ. ಬರೋರೊಂದೊಮ್ಮೆ ಇದ್ದರೆ ನೀರಿಗೆ ಇಳಿದು ಬರಬೇಕು, ಬರುವಾಗ ಗೊತ್ತಾಗುತ್ತೆ ಹೊಡಿಲಿಕ್ಕೆ ಬರುತ್ತೆ ಅಂತ ಕೋಟೆ ಹಾಕಲಿಕ್ಕೆ. ಇದು ಒಂದೇ ಜಲದುರ್ಗ ಅಂತ. ಪ್ರಾಗ್ಜ್ಯೋತಿಷದಲ್ಲಿ ನರಕಾಸುರ ಇನ್ನು ಜೋರು ದುರ್ಗ ಮಾಡಿದ್ದವ, ಅವನು ಮುರದುರ್ಗ ಅಂತ ಮಾಡಿದ್ದಾನೆ, ಪಾಶದುರ್ಗ ಅವನತ್ತು. ಗರಗಸಗಳು ಅಂತಹ ಬೇಲಿ, ಅದರಲ್ಲಿ ವಿಚಿತ್ರವಾದ ಶಕ್ತಿ, ಅದು ತಿರುಗ್ತದೆ, ಕತ್ತರಿಸ್ತದೆ. ಸುಮ್ಮನೆ ಗರಗಸ ನಿಂತದ್ದಲ್ಲ, ತಿರುಗುವ ಗರಗಸ ಇದ್ದಾಗೆ ಯಂತ್ರಗಳಿಂದ. ಯಾವನೊಬ್ಬನು ನುಸುಳಿದ್ರೆ ಚೂರಾಗ್ತಾನೆ, ಬರುವಂತೆ ಇಲ್ಲ. ಅದಕ್ಕೆ ಮತ್ತೆ ರುದ್ರದೇವರ ವರ ಬೇರೆ ಉಂಟು, ಅದು ಜೈವಿಕ, ಅದು ಕೇವಲ ಯಾಂತ್ರಿಕ ಅಲ್ಲ, ಅದು ಜೈವಿಕ. ಮುರಪಾಶಗಳು ದೈತ್ಯರ ಅಭಿಮನ್ಯಮಾನವಾದಂಥ ವಸ್ತುಗಳು ಅವುಗಳು. ಅದನ್ನು ಯಾವ ವ್ಯಕ್ತಿಯು ಮಂತ್ರಶಕ್ತಿಯಿಂದ ಅದನ್ನು ನಿಲ್ಲಿಸಿ ನುಡಿಸಿಕೊಂಡು ಬರುವಂತಿಲ್ಲ. ಅಂಥದ್ದನ್ನೆಲ್ಲ ಚಕ್ರದಿಂದ ತರೆದದ್ದು. ಚಕ್ರ ಅದಕ್ಕಿಂತ ಜೋರಿನ ಗರಗಸ, ಅದನ್ನ ಗರಗಸವನ್ನು ಕೊಯ್ಯುವ ಗರಗಸ ಕೃಷ್ಣನ ಚಕ್ರ, ಅದರಲ್ಲಿ ಕಡದ್ದು ಒಳಗೆ ಹೋಗಿದ್ದಾನು. ಹೀಗೆ ಅನೇಕ ಹಿಂದಿನ ಕಾಲದಲ್ಲಿ ರಾಜರು, ಇಲ್ಲಿ ಚಿತ್ರದುರ್ಗದಲ್ಲಿ ದುರ್ಗ ಅಂತದಕ್ಕೆ ಕರೆದದ್ದು, ಅದು ಕಲ್ಲಿನ ದುರ್ಗ, ಕೋಟೆ. ಹಿಂದೆಲ್ಲ ಕೋಟೆ ಕಟ್ಟುವುದು ಹೆಚ್ಚು, ದೊಡ್ಡ ದೊಡ್ಡ ಪಾಗಾರಗಳ ಹಾಗೆ ಕೋಟೆ, ಹಾರಿ ಬರಲಿಕ್ಕೆ ಆಗುವುದಿಲ್ಲ ಅಂತ ಅದನ್ನು ಹತ್ತುವರಿದ್ದಾರೆ ಉಡವನ್ನು ಎಸೆದು, ಅಥವಾ ಕುದುರೆಯಿಂದ ಹಾರಿ. ಶಿವಾಜಿಯ ಕಥೆಯಲ್ಲಿ ಹಾಗೆ ಇರುತ್ತೆ, ಅವನ ಚೇತಾಕ್ ಹಾರಿತ್ತು ಅಂತ. ಹೀಗೆ ಅನೇಕ ದುರ್ಗಗಳನ್ನು ಪರಿಚಯಿಸ್ತಾರೆ. ಗಿರಿದುರ್ಗ, ಜಲದುರ್ಗ, ಇನ್ನೊಂದು ವನದುರ್ಗ ಅಂತ, ಕಾಡುಗಳು, ದಟ್ಟ ಕಾಡುಗಳು ಸುತ್ತಲೂ, ನಿಬಿಡವಾದ ಘೋರ ಪ್ರಾಣಿಗಳು ಅದರೊಳಗೆ. ಆದ್ದರಿಂದ ಸೈನಿಕರು ಬಂದರೆ ಅದು ತಿಂದು ಹಾಕಿ ಬಿಡ್ತದೆ, ಅಟ್ಟಿಸಿಕೊಂಡು ಹೋಗ್ತದೆ, ಕಾಡು ದಾಟಿ ಬರುವಂತೆ ಇಲ್ಲ. ಅದನ್ನು ಅನೇಕ ಊರುಗಳು ಹಿಂದೆ ಸುರಕ್ಷಿತ ಆಗಲಿಕ್ಕೆ ಕಾರಣ ಕಾಡಿತ್ತು. ಆಚಾರ್ಯ ಉಲ್ಲೇಖ ಮಾಡುವಾಗ ದೇವಸ್ಥಾನ ಎಲ್ಲಿ ಕಟ್ಟಬೇಕು ಹೇಳಿದರೆ ವನಾಂತರೆ ಅಂತಾರೆ, ಕಾಡಿನ ಮಧ್ಯೆಯಲ್ಲಿ ಕಟ್ಟಿಬಿಡೆಯ ಅಂತಾರೆ. ಯಾಕೆಂದರೆ ಜನರು ಎದೆಗಾರಿಕೆ ಉಳ್ಳವರು ಮಾತ್ರ ಬರ್ತಾರೆ, ಗಮ್ಮತ್ತು ಮಾಡಲಿಕ್ಕೆ ಯಾರು ಬರುವುದಿಲ್ಲ. ಕಾಡಿನಲ್ಲಿ ಒಬ್ಬೊಬ್ಬರು ಬರುವುದಿಲ್ಲ, 100 ಜನ ಒಟ್ಟೊಟ್ಟಿಗೆ ಬರ್ತಾರೆ. ಇವತ್ತಿದೆ ಅಲ್ಲಿ ಕಾನನ, ಹಿಂದೆಲ್ಲ ಕಾನನ ದೇವಸ್ಥಾನ ಅಂತ ಕರಿತಿದ್ರಲ್ಲ, ಕೊಡವೂರನ್ನಾಗಲಿ ಇದನ್ನನ್ನಾಗಲಿ ಅಲ್ಲ. ಕಾನನ ಮಮ ಕಾನನ ಗೋವಿಭುಹು ಅಂತ ಹೇಳಿ ವಾಸುದೇವ ಹೇಳಿದ್ದೇ ಉಂಟು, ನನಗೆ ಆ ಕಾಡಿನ ದೇವರೇ ನನ್ನೊಟ್ಟಿಗೆ ಬಂದದ್ದು ಅಂತ. ಹಾಗೆ ಒಂದು ಊರಿಂದ ಒಂದು ಊರಿಗೆ ಹೋಗುವಲ್ಲಿ ಮಧ್ಯೆಯಲ್ಲಿ ಕಾಡು, ಕಾಡಿನ ನಡುವೆ ದೇವರು, ಅಲ್ಲಿ ಪಿಲಾರ ಕಾನ ಅಂತ, ಅದು ಕಾನ ದೇವಸ್ಥಾನವೇ ಅಂತ, ಅದು ಕಾನನ ದೇವಸ್ಥಾನವೇ ಅದು, ರುದ್ರದೇವರು. ಇವತ್ತು ಚೆನ್ನಾಗಿದೆ ಅದು, ಬಹಳ ಸುಂದರ. ವಂಚಕಲ್ಲ ಆಚೆಗೆ ಬಹಳ ಸುಂದರವಾದ ಒಂದು ಕಾನ ದೇವಸ್ಥಾನ ರುದ್ರದೇವರದ್ದೇ, ದಟ್ಟ ನಡುವೆ ಕಾಡಿನ ಮಧ್ಯ. ಆದರೂ ಸ್ವಲ್ಪ ಕಾಡು ಬೋಳಿಸಿದ್ದಾರೆ ಸುತ್ತಕ್ಕೆ, ಆದರೂ ಹೊರಗೆ ಕಾಡಿದೆ, ನೋಡಲಿಕ್ಕೆ ಚೆನ್ನಾಗಿದೆ. ಹೀಗೆ ಅಂಥ ಅನೇಕ ಕಾಡು ದೇವಸ್ಥಾನಗಳು. ಬೆಟ್ಟದ ದೇವಸ್ಥಾನ, ಇವನು ನರಸಿಂಹ ಕೂತದ್ದು, ಅದು ಬಹಳ ಎತ್ತರದಲ್ಲಿ, ಶಿವಲಿಂಗ ಅಲ್ಲಿ ಕೂತಿದ್ದಾನವನು, ಬಹಳ ಬೆಟ್ಟದ ಮೇಲೆ ಕೂತ ದೇವಸ್ಥಾನದ ನರಸಿಂಹ ಮತ್ತು ಪ್ರಾಣದೇವರದ್ದು, ಘಟಿಕಾಚಲದ್ದು. ಅಲ್ಲಿ ಒಂದು ಗಳಿಗೆ ಇದ್ದರೂ ಸಾಕಾಗತ್ತೆ, ಇರಲಿಕ್ಕೆ ಆಗುವುದಿಲ್ಲ, ಹಿಂದೆ ಬರಬೇಕಾಗತ್ತೆ. ಒಂದು ಗಳಿಗೆ ಇದ್ದರೂ ಸಾಕಾಗುತ್ತೆ, ಸಿಂಹ ದರ್ಶನ ಆಗುತ್ತೆ, ಸಾಕ್ಷಾತ್ಕಾರ ಆಗತ್ತೆ. ಅಂತ ಅದ್ಭುತವಾದ ತಾಣಗಳದ ಹೆಸರುಗಳೇ ಹಾಗೆ ಅಂಥದ್ದೆಲ್ಲ. ಹಾಗೆ ಎಲ್ಲೆಲ್ಲೋ ದೇವಸ್ಥಾನಗಳನ್ನು ಕಟ್ಟುತ್ತಾ ಇದ್ರು. ಅದೇ ರೀತಿಯಲ್ಲಿ ಅರಸೊತ್ತಿಗೆಗಳು ಇರ್ತಿತ್ತು ಹಿಂದೆ. ಇದನ್ನು ಉಲ್ಲೇಖ ಮಾಡ್ತಾನೆ ಕೃಷ್ಣ. ನೀನು ಕ್ಷತ್ರಿಯ, ಯುದ್ಧಕ್ಕೆ ನಿಂತವ, ಇಂತಹ ಅನೇಕ ದುರ್ಗಗಳನ್ನು ನೀನು ದಾಟಬೇಕಾಗತ್ತೆ ಯುದ್ಧದಲ್ಲಿ. ಪ್ರತಿಯೊಂದು ದುರ್ಗದಲ್ಲಿ ಬದುಕಿ ಬರುವುದೇ ದೊಡ್ಡ ಸಂಗತಿ. ಕಾಡಿನಿಂದ ಹೊರಗೆ ಬರುವುದು, ಅದು ಅಗ್ನಿದುರ್ಗ, ಬೆಂಕಿಯ ನಾಲೆಗಳು ಹಾಕ್ತಾರೆ, ಕಂದಕಗಳು ಹಾಕ್ತಾರೆ ಮಧ್ಯೆಯಲ್ಲಿ, ಅದು ಒಂದು ದುರ್ಗೆಯ ವಿಧಾನ. ಹೊಂಡಗಳು, ಇಳಿದು ಬರುವಾಗೇ ಇಲ್ಲ, ಬೆಟ್ಟ ಹತ್ತಿ ಬರುವಾಗಿಲ್ಲ, ಹೇಗೋ ಹಾಗೆ
ಇಂಥ ವಿಚಿತ್ರವಾದಂಥ ದುರ್ಗಗಳು ಸಪ್ತ ದುರ್ಗಗಳನ್ನು ಮಾಡುತ್ತಿದ್ದು ಅಂತ ಹಿಂದೆ ಉಂಟು. ಅದಕ್ಕೆ ಸರ್ವದುರ್ಗಾಣಿ ಅಂತಾನೆ. ಎಲ್ಲ ದುರ್ಗಗಳನ್ನು ಸಹ ನೀನು ದಾಟಲಿಕ್ಕೆ ಬರುತ್ತದೆ, ಅಂತಹ ರೀತಿಯಲ್ಲಿ ನೀನು ವಿಜಯವನ್ನು ಸಾಧಿಸಲಿಕ್ಕೆ ಆಗ್ತದೆ ಅಂತ ಅರ್ಜುನನಿಗೆ ಒಂದು ದೃಷ್ಟಾಂತದಲ್ಲಿ ನನ್ನ ಮೇಲೆ ಭರವಸೆ ಇದ್ದವನು ಕ್ಷತ್ರಿಯೋಚಿತವಾದ ಕರ್ಮ ಮಾಡಿದಾಗ ವಿಜಯವನ್ನು ಪಡಿತಾನೆ ಎನ್ನುವುದೊಂದು ದೊಡ್ಡ ಸಂಗತಿ ಅಲ್ಲ, ಇದು ಸಾರ್ವಕಾಲಿಕವಾದ ಸಂದೇಶ. ಆದ್ದರಿಂದ ನನ್ನ ಮೇಲೆ ಭರವಸೆ ಇತ್ತವನು ತನ್ನ ಬದುಕಿನ ಎಲ್ಲ ದುರ್ಗಗಳನ್ನು ದಾಟ್ತಾನೆ ಅಂತ ಅರ್ಥಕ್ಕೆ ಹೊರಟರು ಕೃಷ್ಣ. ಅದನ್ನ ಸರ್ವದುರ್ಗಾಣಿ ಅಂತ ಹೇಳಿಕೊಂಡು ದಾರ್ಷ್ಟಾಂತಿಕವಾಗಿ ನಾನಷ್ಟೇ ಹೇಳಿದೆ. ಇನ್ನು ವ್ಯಾಖ್ಯಾನಕಾರರು ಇಟ್ಟುಕೊಂಡಾಗಿ ನೀಲಕಂಠ ಹೇಳ್ತಾನೆ, ದುರ್ಗಗಳು ಅಂದರೆ ತೊಂದರೆಗಳು ಎನ್ನುವ ಅರ್ಥವೇ. ಎಂಥ ತೊಂದರೆಗಳು ಕೇಳಿದರೆ ಆಧ್ಯಾತ್ಮಿಕ ಆದಿ ತೊಂದರೆಗಳು, ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ಅಂತ ನಾವೇನು ತಾಪತ್ರಯ ಹೇಳುತ್ತೇವೆ. 2 3 2 ಏನೂ ಆದರೂ ಆಗಲಿ, 2 ಗುಂಪುಗಳದೊಟ್ಟು 3 ನಮಗೆ. ತಾಪತ್ರಯ ಅಂದರೆ 3 ಅಲ್ಲ 6 ಆದಿಭೌತಿಕವಾಗಿ ಭೌತವಾದಂಥ ಈ ದೇಹ ಅಲ್ಲ. ಅವರು ಹೇಳೋದು ಏನೂ ಅರ್ಥ ಅವನೇನು ಹೇಳಲಿಲ್ಲ, ಅವನು ಸೂಚನೆ ಮಾತ್ರ ಮಾಡಿದ್ದಾನಷ್ಟೇ. ಆ ಲೆಕ್ಕದಲ್ಲಿ ತಾಪತ್ರಯೋನ್ಮೂಲನಂ ಅಂತ ಹೇಳುತ್ತಾನೆ. ತಾಪತ್ರಯ ಹೇಳಿದರೆ ನಾವು ಆದಿಭೌತಿಕ ಅಂತೇವೆ, ಭೌತ ಸಮಸ್ಯೆ ಅಂತೇವೆ. ಭೂಕಂಪ ಆಗುವುದೋ, ಅನಾವೃಷ್ಟಿಯೋ, ಅತಿವೃಷ್ಟಿಯೋ, ಅಗ್ನಿ ಪ್ರಕೋಪವೋ, ಕಾಳ್ಗಿಚ್ಚೋ, ಇದು ಹೇಳಿ ಎಷ್ಟು ಹೇಳ್ತೀರಿ. ಮತ್ತೆ ಚಂಡಮಾರುತವೋ, ಅಲ್ಲಿಗೆ ಆಯಿತು, ಇದರಾಚೆಗೆ ಇಲ್ಲ. ಭೌತ ಪ್ರಕೋಪ ಅದು ಯಾವತ್ತಾಗುವುದು? ತಗ್ಗಿನವನಿಗೆ ನೆರೆಯ ಹಾವಳಿ ಅಷ್ಟೇ, ಇನ್ನೇನಿದೆ? ಇನ್ನು ನಡುವೆಲ್ಲಿಯೋ ಕೂತವನಿಗೆ ಭೂಕಂಪದ್ದು ಅನುಭವ, ಅಥವಾ ಜ್ವಾಲಾಮುಖಿದ್ದು ಲಾವಾದ್ದು ತೊಂದರೆ, ಗಾಳಿದ್ದು ಹಾಗೆ, ಸಮುದ್ರ ಬದಿಯವನಿಗೆ ಚಂಡಮಾರುತದ ಪ್ರಕೋಪಗಳು. ಯಾವ ಕಾಲಕ್ಕೂ ಎಲ್ಲರಿಗೂ ಅಲ್ಲ. ನಾವು ಕೇಳುವಾಗ 70 ವರ್ಷ ಹಿಂದೆ ಬಂದಿತ್ತು, 100 ವರ್ಷದ ಕೆಳಗೆ ಆಗಿತ್ತು, ಇಷ್ಟೇ. ಅದರ ಆಚೆಗೆ ನಾವು ಕೇಳಲಿಕ್ಕೆ ಇರುವುದಿಲ್ಲ, ಸತ್ತಿರುತ್ತೇವೆ, ಪ್ರಯೋಜನ ಇಲ್ಲ. ಅಂದರೆ ಬದುಕಿನ ಉದ್ದಕ್ಕೆ ಆದಿಭೌತಿಕ ಸಮಸ್ಯೆಗೆ ಪ್ರತಿಯೊಬ್ಬನೂ ಪಾತ್ರನಾಗಬೇಕು, ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆದಿದೈವಿಕ ಸಮಸ್ಯೆ ಅಂತಾರೆ. ಯಾವುದೋ ದೊಡ್ಡದಾಗಿರತಕ್ಕಂಥ ದೇವತೆಗಳ ಪ್ರಕೋಪದಿಂದ ಬರುವ, ಹಿಂದಿನ ಕಾಲದಲ್ಲಿ ಕಾಲರ, ಸಿಡುಬು, ಸಾಂಕ್ರಾಮಿಕ ರೋಗಗಳಿಂದ ತುಂಬ ಜನ ಸಾಯುವುದನ್ನೆಲ್ಲ ಇಟ್ಟುಕೊಂಡಿದ್ರು ಅವರು. ಮಾರಿ ಹಾಗೆ ಹೀಗೆ ಹೇಳುತ್ತಾ. ಅದರೊಟ್ಟಿಗೆ ಆಧ್ಯಾತ್ಮಿಕವಾದ ಸಮಸ್ಯೆ, ಚಿಂತನೆಯ ಅಥವಾ ಜನರದ್ದು ಇನ್ನೇನು ಆಧ್ಯಾತ್ಮಿಕವಾದ ಪರಮಾತ್ಮನಿಷ್ಠವಾದದ್ದು ಪ್ರಾರಬ್ಧ ಅಂತ ಹೇಳಿಕೊಂಡು, ಅಲ್ಲವೇ ಅಲ್ಲ, ಅದೆಲ್ಲ ಬಹಳ ತಡವಾಗಿ ದೂರವಾಗಿರುವುದಲ್ಲ. ಪ್ರತಿಯೊಬ್ಬನಿಗೂ ಹುಟ್ಟಿದಂದಿನಿಂದ ಸಾಯುವ ಕ್ಷಣದವರೆಗಿರುವ ತೊಂದರೆಗಳು ಅಂದರೆ ಇದು 6ಗಳು, 3 ತಾಪತ್ರಯ, 3 ತಾಪಗಳ 3. ಅದು ಆದಿಭೌತಿಕವಾದದ್ದು ಅಂದರೆ ಭೌತವಾದ ದೇಹದಲ್ಲಿ ಬಂದದ್ದು. ಅದು 2 ಯಾವುದು ಅಂದರೆ ಕ್ಷುತ್ ಪಿಪಾಸೆ ಅಂದರು, ಹಸಿವು ಬಾಯಾರಿಕೆ. ಇದನ್ನು ಬಿಡಲಿಕ್ಕಾಗುವುದಿಲ್ಲ. ಹುಟ್ಟಿದ ಮಗು ಬಾಯಿ ತೆರೆಯುವುದು ಏನಾದರೂ ತಿನ್ನಲಿಕ್ಕೆ ಹಾಕು ಅಂತ, ಸತ್ತವನು ಬಾಯಿ ಮಾಡಿಕೊಂಡು ಸಾಯುವುದು ಯಾಕೆ ಅಂದರೆ ತಿನ್ನಲಿಕ್ಕೆ ಹಾಕಿ ಅಂತ. ಕೊನೆಗೆ ನಾವು ತಿಳ್ಕೊಳ್ಳುತ್ತೇವೆ ಅವ ಮಾಡಿದ್ದು ಸಾಯ್ತಾನೆ ಅಂತ, ಅದಕ್ಕೆ ತೀರ್ಥ ಹಾಕುವುದು ಅಂತೇಳಿ. ತೀರ್ಥ ಹಾಕುವುದಿಲ್ಲ, ತೀರ್ಥದಂಥದ್ದು ಎಂಥದ್ದು ಆಗ್ತೇವೆ ಕೊನೆಗೆ. ಅವನೇನು ಗೊತ್ತಾಗೋದಿಲ್ಲ, ನಮ್ಗೆ ಗೊತ್ತುಂಟು. ಅವನೇನು ಇದು ತೀರ್ಥ ಅಲ್ಲ ಹೇಳುವುದಿಲ್ಲ, ನಮಗೆ ಖಾತ್ರಿ ಇದೆ. ರಪಕ್ಕ ಒಂದು ಲೋಟೆಯಲ್ಲಿ ತರ್ತೇವೆ, ತುಳಸಿ ಅಂದದ್ದು ಹಾಕ್ತೇವೆ, ಅವನಿಗೆ ಹಾಕಿ ಬಿಡುತ್ತೇವೆ, ತೀರ್ಥ ತಗೊಳ್ಳಿ. ಪ್ರಯೋಜನ ಏನು ಬಂತು ಅಂತ. ಸಾಯುವಾಗಲೂ ನಮಗೆ ಪ್ಯೂರ್ ಸಿಗುವುದಿಲ್ಲ, ಶುದ್ಧವಾದದ್ದು, ವೈಕುಂಠಕ್ಕೆ ತೆರಳುವಂಥದ್ದು. ದೇವರಿಗೆ ಮೊದಲೇ ಗೊತ್ತುಂಟು, ಬದುಕಿದ್ದಾಗ ನೀನು ಎಷ್ಟು ಹಠ ಮಾಡಿ ತೀರ್ಥ ತಗೊಂಡಿದ್ದಿ, ನಿಮಗೆ ಸತ್ತಾಗ ಎಂತ ಕೊಟ್ರೇನು ಕೇಳ್ತಾರೆ. ಅದು ಸರಿ, ಪ್ರಯೋಜನ ಇಲ್ಲ. ಹೀಗೆ ಬಹಳ ಸುಂದರವಾಗಿ ಭೌತ ಸಮಸ್ಯೆ ನಮ್ಮದು. ಇನ್ನು ಆದಿ ಆತ್ಮ ಆದದ್ದು, ಆಧ್ಯಾತ್ಮಿಕವಾದದ್ದು. ಆತ್ಮ ಅಂದರೆ ಮನಸ್ಸು. ಮನಸ್ಸಿನಲ್ಲಿ ಶೋಕ ಮೋಹಗಳು, ದುಃಖ ದುಮ್ಮಾನಗಳು, ಆಗಲೇ ಆಗುವ ನೋವುಗಳು, ಎಣಿಸಿಕೊಂಡು ಮಾಡುವ ನೋವುಗಳು, ತನ್ನಿಂದಾದ ನೋವುಗಳು, ಪರರಿಂದ ಆಗತಕ್ಕ ನೋವುಗಳು, ಇದೆಲ್ಲ ಆಧ್ಯಾತ್ಮಿಕವಾದದ್ದು. ಆದಿದೈವಿಕವಾದದ್ದು ದೇಹದಲ್ಲಿ ಬರತಕ್ಕಂತಹ ಜರಾವ್ಯಾಧಿಗಳು. ಯಾವತ್ತು ಮುಪ್ಪು ಬರ್ತದೆ ಗೊತ್ತಿಲ್ಲ, ಯಾವ ಅಂಗಗಳಿಗೂ ಮುಪ್ಪು ಅಡರಬಹುದು, ತನ್ನ ಶಕ್ತಿಯನ್ನದು ಕಳ್ಕೊಳ್ಳಬಹುದು. ಯಾವ ಕಾಯಿಲೆಯೂ ಯಾವತ್ತೂ ಬರಬಹುದು, ಹೇಗೂ ಬರಬಹುದು. ಸಮಸ್ಯೆ ದೇಹದ ಮದ್ದು, ಮನಸ್ಸಿದ್ದು, ಇವು ಯಾವ ಕಾಲದಲ್ಲಿಯೂ ಎಲ್ಲರಿಗೂ ಇದ್ದೇ ಇರ್ತದೆ. ನಾನು ಯಾವತ್ತೂ ಹೇಳೋದುಂಟು, ಅದರ ಬಗ್ಗೆ ಚಿಂತನೆ ಮಾಡುವಂಥದ್ದಲ್ಲ. ನಮ್ಮ ಸಮಸ್ಯೆಗಳೇನು? ಅಯ್ಯ ನೀವು ಇಲ್ಲಿ ಇರುವುದೇ ಸಮಸ್ಯೆ ಅಷ್ಟೇ. ಉತ್ತರ ಕೊಡೋದಾದರೆ ಪರಿಹಾರ ಆದಷ್ಟು ಬೇಗ ಹೊರಡೋದು ಅಷ್ಟೇ ತಾನೇ. ನಮ್ಮ ಸಮಸ್ಯೆಗಳು ಮತ್ತು ಪರಿಹಾರಗಳು ಇದು ಚಿಂತ್ಯವೇ ಅಲ್ಲ ಸಂಗತಿಗಳು.
ಯಾಕೆಂದರೆ ಈ ಲೋಕದಲ್ಲಿ ಸಮಸ್ಯೆಯನ್ನೇ ಹೊತ್ತು ತರುವುದು ಇರುವುದು. ಸಮಸ್ಯೆ ಬಿಟ್ಟವರು ಇಲ್ಲಿ ಇರುವುದಿಲ್ಲ. ಸಮಸ್ಯೆ ಮುಗಿಯಿತಾ ದೇವರು ಕರ್ಕೊಂಡು ಹೋಗ್ತಾರೆ, ಆಯ್ತು ಮಾರಾಯ ಹೋಗುವ ಅಂತ. ಇಲ್ಲಿ ಇರುವುದೇ ಸಮಸ್ಯೆ ಯಾರಿಗೆ ಅಂದರೆ ಉಳಿದವರಿಗೆ. ಅಯ್ಯ, ಆದ್ದರಿಂದ ಉಳಿದವರ ಸಮಸ್ಯೆಯನ್ನು ಸರಿ ಮಾಡಬೇಕಾದ್ರೆ ಇವನನ್ನು ಮುಗಿಸಬೇಕು, ಇವನ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಉಳಿದವರನ್ನು ತೆಗಿಬೇಕು. ಈಗ ಎಲ್ಲರಿಗೂ ಎಲ್ಲರೂ ಸಮಸ್ಯೆಗೆ ಹೆಚ್ಚಾಗಿ ತಾಪತ್ರಯ ಮನೆಯಲ್ಲಿ ಲೆಕ್ಕ ಮಾಡುವುದುಂಟು. ಯಾರು ಕೇಳಿದರೆ ಒಂದು ತಂದೆ, ಮತ್ತೆ ಒಂದು ತಾಯಿ, ಮತ್ತೆ ನನಗೊಂದು ತಮ್ಮ ಹುಟ್ಟಿದೆಯಲ್ಲ ಅದುವೇ ಆಯ್ತಲ್ಲ. ಮತ್ತೆ ಅದರ ಹತ್ರ ಕೇಳಿದರೆ, ತಂದೆ ಹತ್ರ ಕೇಳಿದರೆ ಅದು ಒಂದು ಉಂಟಲ್ಲ ಕೈ ಹಿಡ್ಕೊಂಡದ್ದು ಹೆಂಡತಿ, ಮತ್ತೊಂದು ಮತ್ತೆ ಮಗಳು, ಆಯ್ತು ಅವನಿಗೆ ಅದು 3 ತಾಪತ್ರಯ. ಹೆಂಡತಿ ಹತ್ರ ಕೇಳಿದರೆ ಗಂಡ ಮೊದಲು ಬಂದದ್ದು ತಾಪತ್ರಯ, ಮತ್ತೆ ಇನ್ನೊಂದು ಮಕ್ಕಳಿಬ್ಬರಿದ್ದಾರಲ್ಲ, ಆಚೆ ಬಿಡುವುದಿಲ್ಲ ಈಚೆ ಇಡುವುದಿಲ್ಲ, ಆಯ್ತು. ಹಾಗಾದರೆ ಪ್ರತಿಯೊಬ್ಬರು ಇರುವುದು ಮನೆಯಲ್ಲಿ 4 ಜನ ಆದರೆ ಉಳಿದವರಿಗೆ 3 ಜನರು ತಾಪತ್ರಯರೇ. ಮತ್ತೆಂಥದ್ದು ಎಲ್ಲಿ ಉಂಟಯ್ಯ? ವಾತ ಪಿತ್ತ ಕಪ, ಇದು 3 ಮನುಷ್ಯನಲ್ಲಿ ಉಂಟು. ಇದು ಸಮ ಆದರೆ ಅವ ಸತ್ತ ಅಂತ ಅರ್ಥ, ಸಮಾಧಿ ಅಂತ ಅರ್ಥ. ಹೆಚ್ಚು ಕಡಿಮೆ ಇದ್ರೇನೆ ಬದುಕು. ಅದನ್ನ ಸಮಸ್ಯೆ ಇದ್ದರೆ ನಮ್ಮದು ಕಮಿಟ್ಮೆಂಟ್ ಇದ್ದಾಗೆ ಅದು. ಅದಕ್ಕೆ ಪರಿಹಾರಕ್ಕೋಸ್ಕರ ನಮ್ಮದು ಉಪಾಯಗಳು ಅದು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಪರಿಹಾರ. ಈಗ ಮದ್ದು ಆರೋಗ್ಯ ಕೆಟ್ಟಿತು, ಮದ್ದು ತಗೊಂಡ್ರಿ, ಏನಾಗುತ್ತೆ ಕೇಳಿದರೆ ಸಮ ಆಗುವುದಿಲ್ಲ, ಮದ್ದು ಹೆಚ್ಚಾಗಿರ್ತದೆ, ಅದನ್ನು ಗಟ್ಟಿ ಆಗ್ತಾನೆ. ಒಮ್ಮೆಲೆ ಗಟ್ಟಿ ಆದ ತಕ್ಷಣ ಇನ್ನೊಂದೇನು ಅನ್ಯಾಯ ಮಾಡ್ತಾನೆ, ಮತ್ತೆ ಪುನಃ ಮದ್ದಿಗೆ ಹೋಗ್ತಾನೆ. ಸರಿಯಾಗುವ ಕ್ರಮವಿಲ್ಲ. ಸರಿಯಾದರೆ ಸತ್ತ ಅಂತ ಅರ್ಥವ. ಇದು ಯಾವತ್ತೂ ಹಾಗೆ. ದೇಹದಲ್ಲಿರತಕ್ಕ ತ್ರಿದೋಷಗಳು ಸಾಮ್ಯಾವಸ್ಥೆಗೆ ಬರುವುದೇ ವಾಸ್ತವವಾಗಿ ಸಾವು ಅಂದರೆ, ಮತ್ತೆಂಥದ್ದು ಇಲ್ಲ. ಆದ್ದರಿಂದ ಸಾಮ್ಯ ಬಾರದಂತೆ ನೋಡಿಕೊಳ್ಬೇಕು. ಯಾವತ್ತಾದರೂ ನಮಗೆ ಶೀತ ಆದರೆ ಖುಷಿ ಪಡಬೇಕು, ಆಯ್ತಾ ಇಲ್ವ ಶೀತ, ಇನ್ನು ಪಕ್ಕ ಸಾಯುವುದಿಲ್ಲ ಅಂತ ಅರ್ಥವ, ಹೆಚ್ಚು ಕಮ್ಮಿ ಉಂಟಂತ ಅರ್ಥ. ವಾತ ಆದರೆ ಬಹಳ ಚೆನ್ನಾಗಿದ್ದಾನೆ, ಬದುಕ್ತೇನೆ ಅಂತ ಅರ್ಥ. ಬೇಗನೆ ಮದ್ದು ಮಾಡಲಿಕ್ಕೆ ಹೋಗಬಾರ್ದು, ಸ್ವಲ್ಪ ತಡವಾಗಿ ಮಾಡಿದರೆ ಒಳ್ಳೆಯದು. ಯಾಕೆ ಸಮ ಆಗಿಬಿಟ್ರೆ ಮತ್ತೆ. ಹಾಗೆ ಕಫ ಆದರೂ ಹಾಗೆ ಇರಲಿ, ಅಯ್ಯ ಕಫ 1 ವಾರ ಇರ್ತದೆ, 2 ವಾರ ಇರ್ತದೆ, ಇರ್ದಿ. ಹೀಗೆ ವಾತ ಪಿತ್ತ ಕಫಗಳು. ಮತ್ತೆ ಮನುಷ್ಯನ ಬದುಕಿನಲ್ಲಿ 30 ವರ್ಷಕ್ಕೊಮ್ಮೆ ಅದು ವ್ಯತ್ಯಾಸ ಆಗುತ್ತೆ. ಏನೀಗ ಇರ್ತದೋ ಅದು ಮತ್ತೆ ಇರುವುದಿಲ್ಲ, 30 ವರ್ಷದ ನಂತರ ಅದು ಮತ್ತೆ ಇರುವುದಿಲ್ಲ. ಹೀಗೆ ಯಾವತ್ತು ಸಾಯುವಾಗ ಯಾವುದೋ ಒಂದು ಬರಲೇಬೇಕಾಗುತ್ತೆ. 90 ವರ್ಷದ ನಂತರ ಬದುಕುದೆಂದದು ಕರ್ಮ, ಸಾಯುವುದು ಒಳ್ಳೆಯದೇ. ಅದು ಮತ್ತೆಂತ ಆಗುತ್ತೆ, 30 ಲೆಕ್ಕ ಮಾಡಿದರೆ 90 ಆಯ್ತು, ಇನ್ನೆಂತ ಬರ್ತದೆ, ಇನ್ನು 3 ಒಟ್ಟು ಬರ್ತದೆ ಸಾಯಲಿಕ್ಕೆ, ಮತ್ತೆಂದು ಪ್ರಯೋಜನ ಇಲ್ಲ. ಆದ್ದರಿಂದ ನಮಗೀಗ ಶೀತ ಉಂಟಾದರೆ ಮತ್ತೆ ಯಾವುದು ವ್ಯತ್ಯಾಸ ಕೇಳಿದರೆ ಅದು ವಾತಕ್ಕೆ ಹೋಗುತ್ತೆ, ಮತ್ತೆ ಕಫಕ್ಕೆ ನಿಲ್ತದೆ. ಯಾವುದೋ ಒಂದರಲ್ಲಿ ಸಾಯಬೇಕು, ಅವನು ಪ್ರಯೋಜನ ಇಲ್ಲ. ಆದ್ದರಿಂದ ಯಾವಾಗಲೂ ಇದೆ, ಅದನ್ನು ಅಳುವಂಥದ್ದೇ ಇಲ್ಲ ಅಂತಾನೆ. ಮಾತ್ರ ಸ್ಪರ್ಶ ಹಸ್ತಕೋಂತೆಯ ಶೀತೋಷ್ಣ ಸುಖ ದುಃಖದ. ಅವನ ಮೊದಲನೇದ್ದೇಗಿದೆ ಆಗಮ ಬಾಯಿನ ಅನಿತ್ಯ ತಾನ್ ದಿದೀಕ್ಷಸ್ವ ಅಂತ. ಆದ್ದರಿಂದ ಸಮಸ್ಯೆ ಇಲ್ಲದವರು ಈ ಲೋಕದಲ್ಲಿ ಇಲ್ಲ. ಈ ಲೋಕಕ್ಕೆ ಬರುವುದೇ ಸಮಸ್ಯೆಯನ್ನು ಹೊತ್ತುಕೊಂಡೆ, ಅದನ್ನು ಬಿಡಿಸಲಿಕ್ಕೆ ಇಲ್ಲಿ ಪ್ರಾರಬ್ಧ ಮುಗಿಯುವುದು, ಅಲ್ಲಿಗೆ ಮುಗಿದೋಯ್ತು ಹೋಗು. ಇದು ವಾಸ್ತವವಾದಂತಹ ವ್ಯವಸ್ಥೆ. ಅದನ್ನು ಹುಟ್ಟಿನಿಂದ ಹಿಡಿದು ಭೌತಿಕವಾದ, ಆಧ್ಯಾತ್ಮಿಕವಾದ, ಆದಿದೈವಿಕವಾದ ತೊಂದರೆಗಳು ಮುಗಿಯುವುದಿಲ್ಲ. ಇದು ಅವನ ಸೂಚನೆ ಅಷ್ಟೇ. ನೀಲಕಂಠ ದುರ್ಗಾಣಿ ಅಂದಾಗ ತಾಪತ್ರಯ ನಿವೃತ್ತಿ ಆಗುತ್ತೆ ನೋಡಿ ನಿನಗೆ, ನನ್ನ ಮೇಲೆ ಭರವಸೆ ಇಟ್ಟರೆ ಅಂತ. ಅದು ಮಧುಸೂದನ ಸರಸ್ವತಿ ಇಷ್ಟ ಆಗಲಿಲ್ಲ. ಮತ್ತೆ ಬಂದವರು ಅದು ಚೆನ್ನಾಗಿಲ್ಲ, ಕಾಮಕ್ರೋಧಗಳೇ ದುರ್ಗಗಳು ಅಂತಾನೆ. ಕಾಮೇಶ ಕ್ರೋಧೇಶ ಎಂದು ಹೇಳಿದ್ದ ಕೃಷ್ಣ, ಹೊಟ್ಟೆ ಭಾಗಗಳು ನುಂಗಿ ಹಾಕ್ತವಗಳು ಅಂತ. ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ಮ ಸಮೋಹ ಸ್ಮೃತಿಭ್ರಮ, ಸರಪಳಿಯನ್ನೇ ಕೊಟ್ಟಿದ್ದ ಕೃಷ್ಣ. ಒಂದರ ಬೆನ್ನೆಯಿಂದ ಹೇಗೆ ಬರ್ತದೆ ನೋಡು ಅಂತ. ನೋಡುವಾಗ ಒಂದೇ ಮೂರ್ತಿ ಕಾಣ್ತದೆ, ಬದಿಗಿಟ್ರೆ ಇನ್ನೊಂದು ಹೊರಗೆ ಬರ್ತದೆ, ಆಚೆ ಹಾಕಿದ್ರೆ ಇನ್ನೊಂದು ಹೇಳ್ತದೆ, ಮುಗಿಸಿಬಿಟ್ರೆ ಮತ್ತೊಂದು ಹುಡ್ತದೆ. ಈ ವಿಚಿತ್ರ ಅದು. ಎಲ್ಲ ರಕ್ತಬೀಜ ಸಂತಾನಗಳೇ ಅದು. ಮುಟ್ಟಿದಾಗ ಚಿಗುರುವ ಇನ್ನೊಂದು ವಸ್ತುಗಳು. ಮರಗಳೆಲ್ಲ, ತುಳಸಿ ಗಿಡ ಎಲ್ಲ ಕೊಯ್ದಾಗ ಸಾಯುವುದು ಬೇರೆ. ನೀವು ಮುಟ್ಟಿದ ಯಾವ ಕರ್ಮ ಕೇಳಿದ್ದು ಹೊರಟೋಗ್ತದೆ. ಇದು ಹಾಗಲ್ಲ. ಕಾಮಾದಿಗಳು ಈಡೇರಿಸಲು ಹೋಗಿ ನಾವು ಒಪ್ಪಿಕೊಂಡಾಗ, ಇಷ್ಟಪಟ್ಟಾಗ ಬರಲಿ ಅಂತ ಹೇಳಿಬಿಟ್ರೆ ಇನ್ನೊಂದು ಬರ್ತದೆ. ಈ ಬೆಕ್ಕಿನ ಕಥೆ ಹಾಗೆ. ಒಂದು ಬೆಕ್ಕನ್ನು ಬರಲಿಕ್ಕೆ ಬಿಟ್ಟರೆ ಅದು ಇನ್ನೊಂದು ಅರ್ಥದೆ. ಮನೆಯಲ್ಲಿ 12 ಆಗ್ತದೆ, ಡಜನ್ ಗಟ್ಟಲೆ ಆಗ್ತದೆ. ಅದು ಇಷ್ಟಪಟ್ಟಿದ್ದಲ್ಲ ಅಂತ. ಬೆಕ್ಕಿನ ಯೋಚನೆಗಳು ಹಾಗೆ. ಯಜಮಾನ ನನ್ನನ್ನು ಭಾರಿ ಪ್ರೀತಿಸ್ತಾನೆ, ನಾನು ಅದಕ್ಕೆ ದೇವರು ಅಂತ. ನಾಯಿ ಯೋಚನೆ ಬೇರೆ, ಅದು ಯಜಮಾನ ದೇವರು ಅಂತ. ನಾಯಿ ಹೇಳುವುದು ನನ್ನ ಯಜಮಾನ ದೇವರು ನನಗೆ ಅಂತ. ಬೆಕ್ಕಿ ಹೇಳುವುದು ನಾನು ಅವನಿಗೆ ದೇವರು ಅಂತ. ಯಜಮಾನನಿಗೆ ನಾನು ದೇವರು ಅಂತ. ನೋಡಿ, ದೇವರ ಕೋಣೆಗೂ ನನ್ನನ್ನು ಹೋಗ್ಲಿಕ್ಕೆ ಬಿಡ್ತಾನೆ ಅಂತ. ಹಾಗೆ ಅದರ ತಲೆಯಲ್ಲಿ ಹಾಗೆ. ಆದ್ರಿಂದ ಅದು ಗೇಟಿಗಿಂತ ಹೊರಗೆ ಬರುವುದೇ ಇಲ್ಲ ಬೆಕ್ಕು. ಅಲ್ಲಿವರೆಗೆ ಒಂದು ಬರ್ತದೆ, ಮತ್ತೆ ಹಿಂದೆ ಹೋಗ್ತದೆ. ನೀನು ಎಲ್ಲಿ ಬೇಕಾದರೂ ಹೋಗಿ ಸಾಯಿ ಮಾರಾಯ ರೈಲಿನ ಅಡಿಯಲ್ಲಿ ಹೇಳಿ ಅದು ಮನೆಯೊಳಗೆ ಕೂತ್ಕೊಳ್ತದೆ ಯಥಾ ಪ್ರಕಾರ. ನಾಯಿ ಆಗಲ್ಲ, ಅವನು ರೈಲಿನ ಅಡಿಯಲ್ಲಿ ಸತ್ತು ಅಲ್ಲೇ ಮೂಸಿಕೊಂಡು ಕೂತ್ಕೊಳ್ತದೆ, ಯಾವಾಗ ಬರ್ತಾನೆ ಅಂತ ಹೇಳ್ತಾನೆ ಯಾವಾಗ ಅಂತ. ಹೀಗೆ ಇದೆರಡರ ಕಥೆಗಳು. ಆದ್ದರಿಂದ ನಾಯಿಯನ್ನು ಯಾವತ್ತು ಹೊರಗಿಡಿ,
ಬೆಕ್ಕನ್ನು ಒಳಗಿಡಿ ಹೇಳುವುದಿಲ್ಲ, ಅದನ್ನು ಬಿಡಿ ಅಂತಾನೆ ಮಹಾಭಾರತ. ಇದು ವಾಸ್ತವವಾದಂತಹ ಸಂಗತಿಗಳು, ಆಸೆಯ ಕಥೆಗಳು. ಒಂದರ ಹಿಂದೆ ಬೆನ್ನ ಹಿಂದೆ ಬರತಕ್ಕಂತಹ ಕಾಮದ ಸರಪಳಿಗಳು, ಕ್ರೋಧದ, ಲೋಭದ, ಮದದ, ಮತ್ಸರಗಳ ಮರಿಗಳು. ಅದು ಹೋಗ್ತದೆ ಅಂತಾನೆ ಕೃಷ್ಣ ಅಂತ ಮಧುಸೂದನ ಸರಸ್ವತಿ ಹೇಳಿದ್ರು. ಅಲ್ಲ, ಹೋಗ್ಕೊಳ್ಳಿ, ತೊಂದರೆ ಇಲ್ಲ. ಹೋಗುವವರಿದ್ರೆ ಯಾರು ನಮಗೇನು, ಹೋಗುವುದನ್ನು ಬಿಟ್ಟುಕೊಡುವುದು ಚಂದ, ಬೀಳ್ಕೊಡುಗೆ ಸಮಾರಂಭ. ಶ್ರೀಧರ ಹೇಳ್ತಾನೆ ಕೊನೆಗೆ ಬಂದವನೇ, ಅದು ಚೆನ್ನಾಗಿ ಕಾಣುವುದಿಲ್ಲ. ಸರ್ವದುರ್ಗಾಣಿ ಅನ್ನುವಾಗ ಸಂಸಾರದ ತೊಂದರೆಗಳು ಹೋಗ್ತದೆ ಅಂತ ಮಾಡಬೇಕು, ದುಃಖಗಳು ಹೋಗ್ತದೆ ಅಂತ ಸ್ವಲ್ಪ ಹತ್ತಿರಕ್ಕೆ ಬಂದು ದೂರದಲ್ಲಿ ನಿಲ್ಲುವುದಕ್ಕಿಂತ ಬಯಕೆಗಳೆಲ್ಲ ನಾವೇ ತಂದದ್ದು. ಏನು ಬಯಸದಿದ್ದವನು ತಿಂತಾನಲ್ಲ ಅಂಥವನಿಗೆ ಎಂತ ಮಾಡುವುದು? ಅದಕ್ಕೆ ಉತ್ತರ ಕೊಡಬೇಕು ಹೇಳಿ. ಸಂಸಾರದ ದುಃಖಗಳೇ ನಿವೃತ್ತಿ ಆಗ್ತದೆ ಅಂತ ಕೃಷ್ಣನ ಭಾಷೆಯಲ್ಲಿ ಬಂದದ್ದು ಅವನ ಮೇಲೆ ಭರವಸೆ ಇದ್ದಾಗ ಅಂತ. ಚೆನ್ನಾಗಿ ಓದಬೇಕಯ್ಯ ಅದನ್ನು. ಮಚ್ಚಿತ್ತ ಸರ್ವದುರ್ಗಾಣಿ. ಇದಕ್ಕೆಲ್ಲ ಅವರೇನು ಪ್ರಮಾಣ ಕೊಡುವುದಿಲ್ಲ. ನಾನು ಯಾವತ್ತು ಹೇಳುವುದು, ನಮ್ಮ ಹೇಳಿಕೆಗಳಿದ್ದರೆ ನಾವು ಪ್ರಮಾಣೀಕರಿಸಬೇಕು ಅಂತ. ವಾಸ್ತವವಾಗಿ ಅದು ಕೊಡಬಹುದು, ಕೊಡುವುದಿಲ್ಲ ಅಲ್ಲ, ಕೊಡಬೇಕು, ಹೌದು. ಎಲ್ಲಿಯೂ ಎಳೆದು ತರಬಹುದು, ಅರ್ಥ ಮಾಡಲಿಕ್ಕೇನು ಕಷ್ಟ ಇಲ್ಲ ಪ್ರಮಾಣಗಳಿಗೆಲ್ಲ. ವಾಸ್ತವವಾಗಿ ಹಿಂದೆ ಹೇಳಿದ್ದೇನು ಭಗವಂತ ಜ್ಞಾನದ ನಿಷ್ಠೆಯ ಬಗ್ಗೆ ಹೇಳುತ್ತಾ. ಮಚ್ಚಿತ್ತ ಅಂದ್ರೆ ಏನು ಅರ್ಥ? ನನ್ನ ಎಚ್ಚರ ಆಗಲಿ ಅಂತ ಅರ್ಥ ಏನು? ನನ್ನೆಡೆಗೆ ನಿನ್ನ ಮನಸ್ಸು ಕೊಡೋದ್ರೆ ಏನು ಅರ್ಥ? ನನ್ನನ್ನು ನೀನು ತಿಳ್ಕೊಂಡ ಅರ್ಥ ಅಲ್ವಾ? ಅದನ್ನೇ ಹೇಳಿದ್ದಲ್ಲ ಹಿಂದಿನವನು. ಮತ್ತೆ ಹೇಳಿದ್ದು ಹಾಗೆ ಅಲ್ವಾ? ಯಾರು ನನ್ನನ್ನು ತಾತ್ವಿಕವಾಗಿ ತಿಳ್ಕೊಳ್ಳುತ್ತಾನೋ ವಿಷತೆ ತದನಂತರ ನನ್ನೊಳಗೆ ಬರ್ತಾನೆ ಹೇಳಿತ್ತು. ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ ಅಂದಿದ್ದಾನೆ. ನನ್ನೊಳಗೆ ಬರಲಿಕ್ಕೆ, ನನ್ನನ್ನು ಸೇರಲಿಕ್ಕೆ ಬೇಕಾಗಿರತಕ್ಕದ್ದು ಕೇವಲ ಜ್ಞಾನ, ಭಕ್ತಿ. ಇದು ಎರಡು ಅಂದರೆ ಒಂದೇ. ಅದು ಜ್ಞಾನಯುತವಾದಂತಹ ಪ್ರೀತಿಯೇ ಅದು ಭಕ್ತಿ ಅಂತ ಹೆಸರು. ಅದಕ್ಕೆ ಭಕ್ತಿಯ ತ್ವನನ್ನೆಯ ಲಭ್ಯ ಹೇಳಿದ್ದ. ಹಾಗಾಗಿ ಜ್ಞಾನದ ಬೆಲೆಯನ್ನು ಹೇಳಲಿಕ್ಕೋಸ್ಕರ ಮಚ್ಚಿತ್ತ ಸರ್ವದುರ್ಗಾಣಿ ತರಿಷ್ಯಸಿ ಅಂದ. ದುರ್ಗ ಅಂದರೆ ದುಷ್ಟ ವಿಷಯಗಳು ಅಂತ ಅರ್ಥ. ಗ ಅಂದರೆ ಗತಿ, ಜ್ಞಾನ. ದುರ್ಗ ಅಂದರೆ ತಪ್ಪು ಚಿಂತನೆಗಳು, ವಿಪರೀತ ಅರಿವು, ಅಜ್ಞಾನ ಮತ್ತು ವಿಪರೀತವಾದದ್ದು. ದುಃಖದಿಂದಲೂ ಹೋಗಲು ಅಶಕ್ಯವಾದದ್ದು. ಕಷ್ಟಪಟ್ಟರೂ ನಮಗೆ ಅಜ್ಞಾನ, ವಿಪರೀತ ಜ್ಞಾನಗಳು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಒಮ್ಮೆ ಅರ್ಥ ಆಗ್ತದೆ, ಖುಷಿ ಆಗ್ತದೆ, ಮತ್ತು ಯಥಾ ಪ್ರಕಾರ ಆ ಅರಿವು ಮಾಯ ಆಗತ್ತೆ, ಹಿಂದಕ್ಕೆ ಬರ್ತೇವೆ ಮತ್ತೆ ಪುನಃ. ಅಂದ ಬೋಧೆ ಇಲ್ವ? ಎಲ್ಲರಿಗೂ ಗೊತ್ತಿದೆ. ತಾವು ಹುಟ್ಟಿದ್ದನ್ನಾಗಲಿ, ತಮ್ಮ ಬದುಕನ್ನಾಗಲಿ, ತಮ್ಮ ಕರ್ಮತಂತ್ರನ ಎಲ್ಲರೂ ತಿಳ್ಕೊಳ್ಳುತ್ತಾರೆ. ಆದರೆ ಯಥಾ ಪ್ರಕಾರ ಅದನ್ನು ಮತ್ತೆ ತನ್ನಷ್ಟಕ್ಕೆ ಬಿಟ್ಟುಕೊಡುತ್ತಾರೆ. ಇದು ದುರ್ಗದ ಶಕ್ತಿ. ದುರ್ಗ ಅಂದರೆ ನಮ್ಮನ್ನು ಮುತ್ತಿಗೆ ಹಾಕಿದ ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿಸ ಬಲಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ. ಅದನ್ನೇ ಹೇಳಿತ್ತು. ಇಲ್ಲಿ ಮುಂದೆ ಅದನ್ನು ಕೃಷ್ಣ ಹೇಳುತ್ತಾನೆ. ಯಂತ್ರ ರೂಢಾನಿ ಮಾಯೆಯ ಪ್ರಗತಿಸ್ತಾನಿ ಯೋಕ್ಷತಿ. ಎಲ್ಲ ಶಬ್ದ, ಸಪ್ತಶತಿ ಎಲ್ಲ ಶಬ್ದ ಇಲ್ಲಿ ಹಾಕ್ತಾನೆ ಮತ್ತೆ ಬೇಕಾದರೆ. ರೂಢಿಯಲ್ಲಿರುವ ಸಪ್ತಶತಿ ಶಬ್ದ ಹೇಳಿದ್ರು. ದೈವಿ ಮಹಾತ್ಮೆಯ ಅಥವಾ ದೈವೀ ಹ್ಯೇಷ ಮಾಯಾ ಅಂತಾರೆ. ದೈವೀ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ತೆಯ ಹಿಂದೆ ಹೇಳಿ ಆಗಿದೆ ಅವನದನ್ನೆಲ್ಲ. ದೈವಿ ಮಹಾತ್ಮೆಯನ್ನು ಕೃಷ್ಣ ಹೇಳಿ ಆಯಿತು, ಈಗಲೂ ಹೇಳಿ ಆಗಿದೆ. ದೇವಿ ಮಹಾತ್ಮೆ ಹೇಗಿರ್ತದೆ, ದೇವಿಯ ಬಳಿಗೆ ಬರಬೇಕಾದ್ರೆ ಹೇಗಿರ್ತದೆ, ಅವಳ ಅನುಗ್ರಹದಿಂದ ಬ್ರಹ್ಮಭೂತಃ ಪ್ರಸನ್ನಾತ್ಮ ಎಲ್ಲ ಕೊಟ್ಟಿದ್ದ ಶಬ್ದ ಹೇಳಲಿಲ್ಲ ಅಷ್ಟೇ, ಆ ಶಬ್ದವನ್ನು ಬಳಸಲಿಲ್ಲ, ಮತ್ತೆಲ್ಲ ಹೇಳುವುದೇ ಹೇಳಿಕೆ ಕೊಟ್ಟಿದ್ದ. ಇಲ್ಲಿ ಅದನ್ನೇ ಮತ್ತೆ ಹೇಳ್ತಾ ಇದ್ದೇನೆ. ವಾಸ್ತವವಾಗಿ ಸರ್ವದುರ್ಗಾಣಿ, ಎಲ್ಲ ದುರಿತಗಳನ್ನು, ಅಜ್ಞಾನಗಳನ್ನು, ವಿಪರೀತ ಜ್ಞಾನವನ್ನು ಕೊಡುವವಳು ದುರ್ಗಾ ಮಾತೆ. ಅವಳು ಅಜ್ಞಾನ ಶಕ್ತಿಯವಳು. ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇದ್ದಾಗೆ, ಇಚ್ಛಾಶಕ್ತಿ ಇದ್ದಾಗೆ ಅವಳು ಅನಿಚ್ಛಾಶಕ್ತಿ, ಅಕ್ರಿಯಾಶಕ್ತಿ, ಅಜ್ಞಾನ ಶಕ್ತಿಯವಳು. ಅದರ ಒಟ್ಟಿಗೆ ಅಜ್ಞಾನ ಅಂದರೆ ವಿಪರೀತವಾಗಿ ಹೇಳಿದ್ದು ನಾನು. ಮಿಶ್ರ ಜ್ಞಾನವನ್ನು ಸಂಶಯ ಕೊಡುವವಳು ಅವಳು. ಆದ್ದರಿಂದ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿದ್ದರೂ ಅದು ಸಾತ್ವಿಕರಿಗೆ ಒಳ್ಳೆಯ ಇಚ್ಛೆಯನ್ನು, ಒಳ್ಳೆಯ ಕ್ರಿಯೆಯನ್ನು, ಒಳ್ಳೆಯ ವಾಸ್ತವವಾದಂತಹ ಪ್ರಯತ್ನದೊಡನೆ ಜ್ಞಾನವನ್ನು ಕೊಡುವವಳು. ಅದೇ ರಾಜಸರಿಗೆ ಅವಳು ರಜೋ ಅಭಿಮಾನಿನಿಯಾಗಿ ನಿಂತು ಅವರಿಗೆ ಇಚ್ಛೆಯನ್ನು ಕೊಡುವುದುಂಟು, ಇಚ್ಛೆಯನ್ನು ನಿಲ್ಲಿಸುವುದುಂಟು, ಕ್ರಿಯೆಯನ್ನು ಮಾಡಿಸುವುದುಂಟು, ಕ್ರಿಯೆಯನ್ನು ಹಿಂದೆ ತಗೊಳ್ಳುವುದುಂಟು, ಜ್ಞಾನವನ್ನು ಕೊಡುವುದು ಉಂಟು, ಅಜ್ಞಾನವನ್ನು ತರಿಸುವುದು ಉಂಟು. ಹೀಗಾಗಿ ಎರಡು ಬಗೆಯಿಂದ ಮಿಶ್ರವಾದದ್ದು, ಸಮ್ಮಿಶ್ರವಾದದ್ದು. ಮತ್ತೆ ದುರ್ಗಾ ಆಗಿ ಅವಳು ತಮೋಭಿಮಾನಿನಿಯಾಗಿ ನಿಂತಾಗ ಅವಳು ಇನ್ನೂ ವಿಚಿತ್ರ. ಅನಿಚ್ಛೆಯನ್ನೇ ಕೊಡ್ತಾಳೆ. ಸೋಮಾರಿ, ಅದನ್ನು ಹಿಂದೆ ಹೇಳಿದ್ದು, ಜಡ ಆಗ್ತಾರೆ. ತಾಮಸರ ಲಕ್ಷಣ ಏನು ಕೇಳಿದರೆ ಸುಮ್ಮನಾಗುವುದೇ ಅವರ ಲಕ್ಷಣ. ಏನು ಕೆಲಸ ಮಾಡೋದಿಲ್ಲ, ನಿಷ್ಕ್ರಿಯರಾಗ್ತಾರೆ. ಅವರು ಮಾಡಿದರೆ ಹಾಳೇ ಮಾಡ್ತಾರೆ. ಅವರ ಅರಿವು ಎಂಥದ್ದು ಕೇಳಿದರೆ ತಪ್ಪೇ ಅರಿವಿರುವುದು. ಇನ್ನು ಹೇಳಿದ್ದಾನೆ ಅವನು, ಎಷ್ಟು ಇರ್ತದೆ ಅದರ ಮುಖಗಳು ಅಂತ, ವಿಪರೀತದ್ದೇ ಅರಿವು. ಅದನ್ನೇ ಸತ್ಯ ಅಂತ ತಿಳ್ಕೊಳ್ತಾನೆ, ಅದೇ ಸರಿ ಅಂತ ತಿಳ್ಕೊಳ್ತಾನೆ.
ಇದನ್ನೇ ಹೇಳು ಸರ್ವದುರ್ಗಾಣಿ ಅಂತ. ಎಲ್ಲ ಪ್ರಕಾರವಾಗಿರತಕ್ಕಂತಹ ತಪ್ಪು ಕಲ್ಪನೆಗಳು, ವಿಪರೀತ ಜ್ಞಾನಗಳು, ಸಂಶಯ ಪ್ರವೃತ್ತಿಗಳು, ಇದನ್ನೆಲ್ಲದರಿಂದವನು ನಿವೃತ್ತನಾಗ್ತಾನೆ. ಯಾವಾಗ? ನನ್ನ ಮೇಲಿನ ಜ್ಞಾನದಿಂದ, ಚಿಂತನೆಯಿಂದ, ನನ್ನ ಎಚ್ಚರದಿಂದ ಅಂತಾನೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಯೇವ ಆತ್ಮನೀಶ್ವರೇ ತಸ್ಮಿನ್ ದೃಷ್ಟೇ ಪರ ಅವರೇ ಅಂದರು. ಲಕ್ಷ್ಮಿ, ಇದೇ ದುರ್ಗ ಶಬ್ದವನ್ನು ಹಾಕಿ ಹೇಳಿದರು. ತಸ್ಮಿನ್ ದೃಷ್ಟೇ ಪರ ಅವರೇ. ಶ್ರೀ ಪರ ಪ್ರಕೃತಿ, ಲಕ್ಷ್ಮಿ ಅಂದರೆ ಪರ ಅಂತ ಅರ್ಥ. ಅವಳು ಯಾರಿಗೆ ಅವರಳೋ, ಚಿಕ್ಕವಳೋ ಅವನು ದೇವರು. ಪರಾಪರ ಅಂದರೆ ಹಾಗೆ ದೇವರು. ಪರಾವರನಾದ ಭಗವಂತನನ್ನು, ಲಕ್ಷ್ಮಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡ, ಪ್ರಕೃತಿಯನ್ನು ಅಡಿಯಾಳನ್ನಾಗಿಸಿಕೊಂಡ, ಮಾಯೆಯನ್ನು ತನ್ನ ಅಧೀನ ಮಾಡಿಕೊಂಡ ಯಾರು ದೇವರಿದ್ದಾರೆ, ಈ ಎಲ್ಲ ಶಬ್ದಗಳು ನಾಳೆ ಬೇಕಾಗತ್ತೆ, ಮುಂದಕ್ಕೆ ಬೇಕಾಗತ್ತೆ. ಕೃಷ್ಣನ ಎಲ್ಲ ಭಾಷೆಯಲ್ಲಿ ಆ ಶಬ್ದಗಳು ಬರ್ತವೆ. ಅದಕ್ಕನ್ನು ಬಿಡಿಸಿದೆ. ಅಂತಹ ಭಗವಂತನ ಅರಿವು ಯಾರಿಗೆ ಬರ್ತದೆ ಅಂಥವರು ಈ ಪ್ರಕೃತಿಯನ್ನು ಅವಳು ಕೊಟ್ಟಿರತಕ್ಕಂಥ ಅಜ್ಞಾನ, ವಿಪರೀತ ಜ್ಞಾನದ ಸಂಕಲೆಯಿಂದ ದೂರ ಬರ್ತಾನೆ. ತರಿಷ್ಯಸಿ, ಇದಾಡ್ತಾನೆ ಹೇಳಿದ. ತುಂಡರಿಸುವುದಿಲ್ಲ, ಹೊಡಿಲಿಕ್ಕಿಲ್ಲ, ಅವಳನ್ನು ಮೆಟ್ಟಿ ಕುಟ್ಟಿ ಮುಗಿಸಿ ಶಬ್ದ ಹಾಕುವುದಿಲ್ಲ ಅವನು. ಅದು ಉಂಟೇ ಉಂಟು ಅಂತ ಹೇಳಲಿಕ್ಕೋಸ್ಕರ ಸರ್ವದುರ್ಗಾಣಿ. ನೋಡಿ, ಕ್ಷತ್ರಿಯರ ದೃಷ್ಟಾಂತದಲ್ಲಿ ಬೆಟ್ಟವನ್ನು ಒಡಿಲಿಕ್ಕೆ ಉಂಟು, ನೀರನ್ನು ಬತ್ತಿಸ್ಲಿಕ್ಕೆ ಉಂಟು, ಬೆಂಕಿಯನ್ನು ನಂದಿಸ್ಲಿಕ್ಕೆ ಉಂಟು, ರಕ್ಕಸರ ಮೂಟೆಯನ್ನೆಲ್ಲ ಮುಗಿಸ್ಲಿಕ್ಕೆ ಉಂಟು, ಪಾಶಗಳನ್ನು ತರಿಲಿಕ್ಕೆ ಉಂಟು. ಇಲ್ಲಿ ಏನಿಲ್ಲ, ತರಿಷ್ಯಸಿ ಇರುವುದು, ದಾಟುತ್ತಾನೆ. ತ್ರಿಪ್ಲವನ ತರಣಯೋ ಅಂತ. ನೀರಾದರೆ ಈಜುವುದು, ನೀರನ್ನು ಹೇಗೆ ದಾಟ್ತಾನೆ ಕೇಳಿದರೆ ಈಜಿಕೊಂಡು ದಾಟ್ತಾನೆ, ಮುಗಿಯಿತು. ನೀರಿನ ರಾಶಿ ಇದ್ದಲ್ಲೇ ಇರ್ತದೆ, ಇವನು ಮಾತ್ರ ಆಚೆ ಹೋಗಿ ಬಿಡ್ತಾನೆ ಇದ್ದ ಹಾಗೆ. ಉಳಿದದ್ದಲ್ಲೆಲ್ಲ ದಾಟುವುದೇ. ಆದ್ದರಿಂದ ತರಧಾತುವಿಗೆ ಎರಡು ಅರ್ಥ. ತರಿ ಅಂತ ಅದಕ್ಕೆ ಹೆಸರು, ದೋಣಿಗೆ, ಅದಕ್ಕೆ ತರಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ನಮ್ಮನ್ನು ದಾಟಿಸುವಂಥದ್ದು ಅಂತದ್ದು. ದಾಟಿಸುವಂಥದ್ದು ತಾನು ಸ್ವಯಂ ದಾಟುವಂಥದ್ದು, ತಾನು ದಾಟ್ತಾ ದಾಟಿಸುವಂಥದ್ದು. ಲಕ್ಷಣ ಬಹಳ ಚೆನ್ನಾಗಿದೆ. ತರತಿ ತಾರಯತೀಚೆ ಅಂತ ಅದಕ್ಕೆ ಎರಡು ಅರ್ಥ ಇದೆ. ಅದು ಓಂಕಾರದ ಅರ್ಥವೂ ಹಾಗೆ. ಓಂಕಾರವು ಅದು ತೆಪ್ಪ ಅಂತ ಅರ್ಥ. ಅದರಲ್ಲಿ ಕೂತು ಬಿಟ್ಟರೆ, ಹಿಂದೆ ಹೇಳಿ ಆಯಿತು ಅದನ್ನು ಕೃಷ್ಣ ಸರ್ವೇ ವೇದ ಯತ್ಪದ ಮಾಮನ ಅಂತ ಹೇಳುತ್ತಾ ತಾನು ತನ್ನ ಭೌಮ ವ್ಯಕ್ತಿತ್ವವನ್ನು ಹೇಳುವಾಗ ನಾವಲ್ಲಿ ನೋಡಿದ್ದೇವೆ ಪ್ರಣವದ ಗಾತ್ರ ಏನಿತ್ತು ಅಂತ, ಅದರ ಹಿರಿಮೆ ಏನು ಅಂತ. ಅದನ್ನಿಲ್ಲಿ ಹೇಳ್ತಾನೆ, ನನ್ನ ಮೇಲಿನ ವಿಶೇಷವಾದ ಚಿಂತನೆಯಿಂದ ಅವನು ಎಲ್ಲ ಬಗೆಯ ಜ್ಞಾನ ಮಾರ್ಗದಲ್ಲಿ ಬರತಕ್ಕ ಎಲ್ಲ ತೊಂದರೆಗಳನ್ನು ಸಹ ಅವನು ಅಲ್ಲಿಂದ ನಿವೃತ್ತಿಗೊಳಿಸಿ ಬಿಟ್ಟು ಬರ್ತಾನೆ, ದಾಟಿ ಬಿಡ್ತಾನೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಆಯಿತು, ಹಾಗಾದರೆ ದೇವರ ಜ್ಞಾನ ಸಂಪಾದನೆ ಮಾಡುವ. ಒಂದಿಷ್ಟು ಗುರುದಕ್ಷಿಣೆ ಕೊಟ್ಟರೆ ಕೊಡ್ತಾರೆ, ಅಲ್ಲಿಂದ ದುರ್ಗ ದಾಟಿಲಿಕ್ಕೆ ಬರುತ್ತೆ ಕೇಳಿದರೆ. ಅದು ಕೃಷ್ಣ ಹೇಳ್ತಾನೆ, ಅದು ಅವರಿಗೆ ಕೊಟ್ಟ ದಕ್ಷಿಣೆ, ಅವರು ಆಚೆ ದಾಟಿಸ್ತಾರೆ, ನನ್ನಲ್ಲಿ ಯಾಕೆ ದಾಟಬೇಕು ಹೇಳ್ತಾನೆ. ಅಲ್ಲ, ನಿನ್ನ ಜ್ಞಾನದಿಂದ, ನನ್ನ ಜ್ಞಾನದಿಂದ ಅವರು ಕೊಟ್ಟದ್ರಿಂದ ಅವರಿಗೆ ದಕ್ಷಿಣೆಯಿಂದ ಅವರು ದಾಟಿಸ್ತಾರೆ. ನನ್ನ ಜ್ಞಾನದಿಂದ ದಾಟಬೇಕಾದ್ರೆ ಜ್ಞಾನದಿಂದ ದಾಟಲಿಕ್ಕೆ ಬರುವುದಿಲ್ಲ, ನನ್ನ ಅನುಗ್ರಹ ಬೇಕು ಅಂತ. ಮತ್ತು ಪ್ರಸಾದ ಅಂತಂದ ಒಂದು ಸೇರಿಸಿಕೊಳ್ಳುತ್ತಾನೆ. ಇದು ಇಡೀ ತತ್ವಶಾಸ್ತ್ರದ ಒಂದು ಅದ್ಭುತವಾದಂಥ ಕೊಡುಗೆ ಇದು. ಇದನ್ನು ಹೆಚ್ಚಿನವರು ಒಪ್ಪುವುದಿಲ್ಲ. ಇದು ವೇದಾಂತ ಸಾಮ್ರಾಜ್ಯದಲ್ಲಿ ಒಂದು ಅತ್ಯಂತ ಸೂಚನೆಯ ಪದ. ಇದನ್ನು ಯಾವ ತಾತ್ವಿಕರು ಒಪ್ಪುವುದಿಲ್ಲ. ಇದರ ಮೇಲೆ ಅತ್ಯಂತ ಹೆಚ್ಚಿನ ನಿಷ್ಠೆಯನ್ನು ತೋರಿಸಿ ಚಿಂತನೆಗೈಸಿದ್ದು ಆಚಾರ್ಯ ಮಧ್ವರು ಮಾತ್ರ. ತಾತ್ವಿಕವಾಗಿ ಇಷ್ಟೇ ವಿಷಯ ಕೇಳೋದವರು. ಜ್ಞಾನ ಅಥವಾ ಅಜ್ಞಾನ, ಬಂಧ, ಅದರಿಂದ ಮೋಕ್ಷ, ಇದು ವಿಷಯ, ಎರಡು ವಿಷಯ. ನಮಗೆ ಯಾವುದೋ ಒಂದು ವಸ್ತುವನ್ನು ನೋಡುವಾಗ ಯಾವುದೋ ಒಂದು ಅರಿವು ಬರ್ತದೆ. ಅದೇ ಹಗ್ಗ ನೋಡ್ತೇವೆ, ಹಾವು ಅಂತ ಗೊತ್ತಾಗ್ತದೆ. ಹಗ್ಗ ಅಂತ ಗೊತ್ತಾಗುವುದಿಲ್ಲ ಆಗ. ಆದರೆ ನಾವು ಹಾವು ಎನ್ನುವ ಅರಿವಿನಿಂದ, ಅದು ತಪ್ಪು ಕಲ್ಪನೆ, ಅಜ್ಞಾನದಿಂದ, ವಿಪರೀತ ಜ್ಞಾನದಿಂದ ನಾವು ಹೊರಗೆ ಬರಬೇಕಾದ್ರೆ ಅದರ ಯಥಾರ್ಥ ಜ್ಞಾನ ಬೇಕು ನಮಗೆ. ಅದು ಹಗ್ಗ ಅಂತ ಗೊತ್ತಾಗಬೇಕು. ಅದನ್ನು ಮುಟ್ಟಿಬೇಕಾದ್ರೆ ನೋಡಿ, ಬೆಂಕಿ ಇಟ್ಟಬೇಕಾದ್ರೆ ನೋಡಿ, ಇನ್ನೇನು ಬೇಕಾದ್ರೆ ಅದನ್ನು ತಗೊಳ್ಬೇಕಾದ್ರೆ ನೋಡಿ, ಕಚ್ಚಬೇಕಾದ್ರೆ ನೋಡಿ. ಅಂತ ಒಟ್ಟಾರೆ ನಿಮಗೆ ಅರಿವು ಬಂತು, ಹಗ್ಗದ ಅರಿವು ಬಂತು, ಸರ್ಪದ ಅರಿವು ಅಜ್ಞಾನ ಹೋಯಿತು, ಅಥವಾ ವಿಪರೀತ ಜ್ಞಾನ ತಪ್ಪು ಕಲ್ಪನೆ ಹೋಯಿತು. ಜ್ಞಾನದಿಂದ ಅಜ್ಞಾನ ನಿವೃತ್ತಿ ಆಯಿತು. ಈ ಜ್ಞಾನದಿಂದ ಅಜ್ಞಾನ ನಿವೃತ್ತಿ ಆಗಲಿಕ್ಕೆ ಯಾರದ್ದಾದರೂ ಅನುಗ್ರಹ ಬೇಕಾ? ಅಥವಾ ಹಗ್ಗದ ಅನುಗ್ರಹ ಬೇಕಾ ಅವನಿಗೆ? ಏನಿಲ್ಲ, ಅಷ್ಟೇ. ಹಾಗೆ ಪಂಜರದಲ್ಲಿ ಹಕ್ಕಿ ಇದೆ, ಅದು ಬಂಧನದಲ್ಲಿದೆ, ಅದು ಹೊರಗೆ ಹೋಗಬೇಕು. ಅದಕ್ಕೆ ಪಂಜರ ತುಂಡರಿಸಿದ್ರೆ ಆಯಿತು. ಯಾವ ರೀತಿಯಲ್ಲಿ ತುಂಡರಿಸಿ ನೀವು ಹರಿದು ತೆಗೀರಿ, ಬಾಗಿಲು ತೆಗೆದು ನೋಡಿ, ಏನೇ ಮಾಡಿ ಅಂತ ಒಟ್ಟಾರೆ ಪಂಜರದಿಂದ ಬಿಡುಗಡೆ ಆದರೆ ಮೋಕ್ಷವೇ ಅದಕ್ಕೆ. ಅದನ್ನ ಪಂಜರ ಬಂಧನ, ಅದರಿಂದ ನಿವೃತ್ತಿ ಕೇಳಿದರೆ ಹೊರಗೆ ಹೋಗಲಿಕ್ಕೆ ಅದರ ಬಾಗಿಲು ತೆಗೆಯುವುದು. ಅದರಿಂದ ಬಂಧ ಧ್ವಂಸ ಆದರೆ, ಪಂಜರ ನಾಶ ಆದರೆ ಮೋಕ್ಷ ಖಾತ್ರಿ. ಈ ಬಂಧ ಎನ್ನುವುದು ಧ್ವಂಸ ಆಗುವುದು ಯಾವಾಗ?
ಅರಿವು ಬಂದಾಗ ನಮ್ಮ ಸಂಸಾರ ಎನ್ನುವ ಬಂಧ ಅದು ಹೋಗಬೇಕಾದ್ರೆ ದೇವರ ಅರಿವು ಬೇಕು. ಮಚ್ಚಿತ್ತ ಸರ್ವದುರ್ಗಾಣಿ, ನಮ್ಮ ಸುತ್ತಲೂ ಹಾಕಿರತಕ್ಕ ಕೋಟೆಗಳು ನಿವೃತ್ತಿ ಆಗಲಿಕ್ಕೆ ದೇವರ ಜ್ಞಾನ ಬೇಕು. ಜ್ಞಾನದಿಂದ ನಿವೃತ್ತಿ ಆಗ್ತದೆ. ಭಗವಂತನ ಎಚ್ಚರ ಬಂದಾಗ ಇದೆಲ್ಲವೂ ನಾವು ತಿಳ್ಕೊಂಡದ್ದು ತಪ್ಪಿದೆ, ನಾವು ನಿಜವಾಗಿ ದುಃಖಿಗಳಲ್ಲ, ಆನಂದಾತ್ಮಕವಾದ ಜೀವರು. ಅನಾದಿ ಕಾಲದಿಂದ ನಮಗೆ ಲಿಂಗದ ಸಂಬಂಧದಿಂದ, ಲಿಂಗ ದೇಹದ ಸಂಬಂಧದಿಂದ, ಪ್ರಾಕೃತ ದೇಹಗಳ ಅಭಿಮಾನದಿಂದ, ಅದೇ ತಾಂತ್ರಿಕ್ಷಸ್ಥ ಎಂದು ಹೇಳಿದ್ದ ಕೃಷ್ಣ, ಅಭಿಮಾನವೇ ನಿನಗೆ ಮುಖ್ಯವಾಗಿ ನಿನ್ನನ್ನು ಕೊಲ್ಲುವುದು, ಅದನ್ನು ಬಿಡು, ಅಭಿಮಾನವನ್ನು ತೊರೆ. ನನ್ನ ಅಜ್ಜ, ಇದು ನನ್ನ ಒಟ್ಟಿಗೆ ಹುಟ್ಟಿದ ದೇಹ ಹೇಳಿಕೊಂಡೆಲ್ಲ ಬಿಡು ಹೇಳಿಕೊಂಡು ಭೀಷ್ಮಾದಿಗಳ ಮೇಲೆ ಮಮತೆಯನ್ನು ತೊರೆಯಲಿಕ್ಕೆ, ಹಾಗೆ ನಿನ್ನ ಮೇಲೆಯೂ ಸತ್ತರೆ ಏನು ಬದುಕಿದ್ರೇನಯ್ಯ, ಎಲ್ಲ ಒಂದೇ ತಾನೆ. ಜೀವಂತೂ ಸಾಯುವುದಿಲ್ಲ, ಜೀವನ್ ನಿರ್ಲಿಪ್ತನಾಗಿದ್ದಾನೆ, ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಂತ ಪಾಠ ಮಾಡಿದ್ದಾನೆ. ಆದ್ದರಿಂದ ನಾವಿವತ್ತು ತಪ್ಪಿನಿಂದಾಗಿ ಏನಾದರೂ ಹೊರಗಿಂದ ನೋವು ಬಂದರೆ ಅದು ನನಗೇ ನೋವಾಗುವುದು, ನಾನೇ ಸತ್ತೆ ಅಂತ ಅಳ್ತಾ ಇದ್ದೇವೆ. ಆದ್ದರಿಂದ ಅದೆಲ್ಲ ಸರಿ ಅಂತ ಗೊತ್ತುಬಿಟ್ರೆ ಜೀವಜ್ಞಾನ ಬಂದರೆ, ಜೀವ ಭಗವಂತನ ಪ್ರತಿಬಿಂಬನಾಗಿದ್ದಾನೆ ಎನ್ನುವ ನೆಲೆಯಲ್ಲಿ ಭಗವಂತನ ಜ್ಞಾನ ಬಂದರೆ ನಾವು ಖಂಡಿತವಾಗಿ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಪಡೀಲಿಕ್ಕೆ ಆಗ್ತದೆ. ಇಷ್ಟು ಜ್ಞಾನದಿಂದ ನಿವೃತ್ತವಾಗುವ ಸಂಸಾರದ ಹೇಳಿಕೆ ಎಲ್ಲ ತತ್ವಗಳಲ್ಲಿ ಒಂದೇ ಬಗೆ. ಇದರಲ್ಲಿ ಪ್ರಸಾದ ಯಾಕೆ ಬೇಕು? ಪ್ರಸಾದ ಅಂದರೆ ಅನುಗ್ರಹ. ಇದರಲ್ಲಿ ದೇವರು ಯಾಕೆ ಬೇಕು? ದೇವರ ಅನುಗ್ರಹ ಯಾಕೆ ಬೇಕು? ಅನುಗ್ರಹ ಎನ್ನುವುದೊಂದು ವಿಶೇಷವಾದ ಒಂದು ಶಕ್ತಿ. ಅದನ್ನು ಯಾಕೆ ಕೇಳ್ತೀರಿ ಅಂತ ಅದಕ್ಕೆ ಮಧ್ವಾಚಾರ್ಯರು ಒಂದು ದೃಷ್ಟಾಂತ ಕೊಟ್ಟು, ಇಲ್ಲೆಲ್ಲ ಅವರ ತನ್ನ ಭಾಷ್ಯದಲ್ಲಿ, ಸೂತ್ರ ಭಾಷ್ಯದಲ್ಲಿ, ಬಂಧನ ಅದರದ್ದು ನಿವೃತ್ತಿ ಆಗಲಿಕ್ಕೆ ಭಗವಂತನ ಅನುಗ್ರಹ ಬೇಕು ಬೇಡವೇ ಅನ್ನುವುದಕ್ಕೆ ಒಬ್ಬ ಜೀವನನ್ನು ಬಂಧನದಲ್ಲಿಟ್ಟು ನೋಡುವ ಅಂತ ಹೇಳಿತು. ಸೆರೆಮನೆಯಲ್ಲಿ ಹಾಕಿದ ಒಬ್ಬ ಕೈದಿಗೆ ಅವನನ್ನು ಬಿಡುಗಡೆ ಮಾಡಬೇಕು ಅಂದರೆ ಸೆರೆಮನೆಯ ಬಾಗಿಲು ತೆರೆದರೆ ಸಾಕು ಅಂತಲ್ವಾ? ಸೆರೆಮನೆಯ ಬಾಗಿಲು ತೆಗೆಯುವುದು ಯಾರು? ಕೈದಿ ಮಾಡಿದ್ದು ಯಾರು? ರಾಜ. ಅವನು ದೇಶಕ್ಕೆ ಅಪಚಾರ ಮಾಡಿದ್ದಾನೆ ಅಂತ ಕಾರಣ. ಈಗ ತೆರೀತಾನೆ ಯಾಕೆ? ದೇಶಕ್ಕೆ ಅಪಚಾರ ಮಾಡುವುದಿಲ್ಲ ಮತ್ತೆ ಅವ ಮಾಡ್ತಾನೆ. ಹಾಗಾದರೆ ರಾಜನಿಗೆ ಅವನ ಮೇಲೆ ಅನುಗ್ರಹ ಆಗಿದರೆ, ಪ್ರಸನ್ನತೆ ಬಂದರೆ, ನೀನಿನ್ನು ಮುಂದೆ ದೇಶಕ್ಕೆ ಹಾನಿ ಮಾಡುವುದಿಲ್ಲ ಎನ್ನುವುದು ನನಗೆ ಭರವಸೆ ಮೂಡಿದೆ, ನೀನು ಒಳ್ಳೆಯವನಾಗಿದ್ದೀಯಾ, ಅದಕ್ಕೋಸ್ಕರ ನನಗೆ ಇಷ್ಟ ಆಗಿದೆ ಹೇಳಿ ಅವನು ಬಿಡಿಸಿದರೆ ಉಂಟು, ಇಲ್ಲಾದರೆ ಇಲ್ಲ. ಇವತ್ತು ನಾವು ಜೀವಾವಧಿಯನ್ನು, ಮರಣದಂಡನೆಯನ್ನು ರಾಷ್ಟ್ರಪತಿಯವರು ಬೇಡ ಅಂತ ಹೇಳಿದರೆ, ಅದೇ ರಾಷ್ಟ್ರಪತಿ ಎನ್ನುವವನ ಅನುಗ್ರಹ ಇದ್ದಲ್ಲಿ ಅವನು ತನ್ನ ದಂಡನೆಯಿಂದ ಮುಕ್ತನಾಗ್ತಾನೆ, ಸರಿ ತಾನೆ? ಅದನ್ನು ದಂಡನೆಯಿಂದ ಮುಕ್ತನಾಗಲಿಕ್ಕೆ ಕುಣಿಕೆ ತಪ್ಪಿಸಿದರೆ ಆಗದು. ವಾಸ್ತವವಾಗಿ ಅನುಗ್ರಹ ಬೇಕೇ ಬೇಕು ಒಬ್ಬನ ಅಧಿಕಾರಿತ್ವ. ಇಡೀ ವಿಶ್ವದಲ್ಲಿ ಎಲ್ಲ ಜೀವರು ಬಂಧಿಗಳೇ ಇದ್ದಾರೆ, ಅವರ ನಿವೃತ್ತಿಗೆ ಭಗವಂತನ ಎಚ್ಚರ ಮಾತ್ರ ಸಾಲದು, ಭಗವಂತನ ಎಚ್ಚರದಿಂದ ಉಂಟಾಗುವ ಅನುಗ್ರಹ ಬೇಕು. ಜಿಜ್ಞಾಸೋತ್ತ ಜ್ಞಾನಜಾತ ತತ್ ಪ್ರಸಾದಾದೇವ ಮುಚ್ಯತೆ ಅಂತ ಹೇಳಿ, ಅನುಗ್ರಹ ಇಲ್ಲದಿದ್ದರೆ ದೇವರು ಏನಂ ಮುಂಚಯಾಮಿ ಅಂತ ಇವನನ್ನು ಬಿಡುಗಡೆಗೊಳಿಸ್ತೇನೆ ಅಂತ ತಾನು ಸಂಕಲ್ಪ ಮಾಡದಿದ್ದರೆ ನಮಗೆ ಯಾವ ಕಾಲದಲ್ಲಿಯೂ ಬಿಡುಗಡೆ ಆಗುವುದಿಲ್ಲ. ಜ್ಞಾನವಂತಲ್ಲ, ತೆಗಿಲಿ ಬಾಗಿಲು, ತೆಗೆಯುವುದಿಲ್ಲ ಅಂತಾನೆ ದೇವರು. ಯಾಕೆ ಅಂತ, ಜ್ಞಾನವೇ ಬಿಡುಗಡೆಗೆ ದಾರಿಯಲ್ಲ, ಜ್ಞಾನದಿಂದ ಭಗವಂತನ ಪ್ರಸಾದದಿಂದ ಬಿಡುಗಡೆ ಆಗಬೇಕು. ಯಮೈವೈಷ ವ್ರಣತೆ ತೇನ ಲಭ್ಯ ತಸೇಷ ಆತ್ಮಾವೃಣತೆ ತನೋಂ ಸ್ವಾಂ ಅಂತ ನಚಿಕೇತನಿಗೆ ಯಮ ಅದನ್ನು ಹೇಳಿತ್ತು. ನಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ. ದಾನ ಮಾಡಿದ್ದೇನೆ, ಸಪ್ತೋತ್ಸವ ಕೊಟ್ಟಿದ್ದೇನೆ, ಎಲ್ಲ ಕಡೆಯಲ್ಲಿಯೂ ಛತ್ರ ಕಟ್ಟಿಸಿದ್ದೇನೆ, ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ, ಅವರವರ ಬಯಕೆಗಳನ್ನೆಲ್ಲ ಪೂರ್ತಿಗೊಳಿಸಿದ್ದೇನೆ. ಆದ್ದರಿಂದ ದೇವರು ನನಗೆ ನಿವೃತ್ತಿ ಮಾಡಲಿ, ಬಂಧ ನಿವೃತ್ತಿ ಮಾಡಲಿ ಅಂದರೆ ದೇವರು ಏನು ಮಾಡುವುದಿಲ್ಲ, ಅದು ಸಾಲದು ಅಂತಾನೆ, ಪ್ರಯೋಜನ ಇಲ್ಲ, ನನ್ನ ಇಷ್ಟ ಆದಾಗ ನಾನು ತೆಗಿತೇನೆ ಬಾಗಿಲು ಅಂತಾನೆ. ಅದರಿಂದ ಪ್ರಸಾದವೇ ಮುಖ್ಯ ಕಾರಣ. ಆದ್ದರಿಂದ ಮಾಡಿದರೂ ಮಾಡದಿದ್ದರೂ ಅದು ಗೌಣ. ಹಾಗಾದರೆ ನಾವು ಮಾಡಿದ ಕರ್ಮಾಂಗಗಳ ಬೆಲೆ ಅಂತದ್ದು ಹೇಳಿದರೆ ಚಿತ್ತಶುದ್ಧಿ. ಚಿತ್ತಶುದ್ಧಿಯಿಂದ ದೇವರ ಎಚ್ಚರ ಅಷ್ಟೆ. ನಾವು ಮಾಡಿದ್ದು ಗುಡಿಸುವ ಕೆಲಸ, ವ್ರತ ನಿಯಮಗಳು, ತಪ ಅನುಷ್ಠಾನಗಳು ಅವೆಲ್ಲ ಗುಡಿಸುವ ಕೆಲಸ ಅಂತ. ಅದಕ್ಕೆ ಹೇಳಿದರು ನ ದಾನೈರ್ ನ ತಪೋಭಿಹಿ ನ ಕ್ರಿಯಾಭಿಹಿ ಅಂತ. ಏನು ಮಾಡಿದರೂ ದೇವರನ್ನು ಪರ್ಚೇಸ್ ಮಾಡಲಿಕ್ಕೆ, ಕೊಂಡುಕೊಳ್ಳಲಿಕ್ಕೆ ಬರುವುದಿಲ್ಲ. ಭಗವಂತನ ಪ್ರಸಾದ ಬರಲಿ, ನಾನು ಇಷ್ಟು ಸೇವೆ ಮಾಡಿದ್ದೇನೆ ಅಂದರೆ ಅದು ಸತ್ಯನಾರಾಯಣ ಪೂಜೆಯ ಪ್ರಸಾದ ಬರಲಿಕ್ಕೆ ಬರೋದಿಲ್ಲ ಅಂದದ್ದು, ಆಗೋದಿಲ್ಲ ಅಂತಾನೆ. ಬಹಳ ಚೆನ್ನಾಗಿ ಅದನ್ನು ಮತ್ ಪ್ರಸಾದ ತರಿಷ್ಯಸಿ ಅಂತ ಒಂದು ಮಧ್ಯದಲ್ಲಿ ಶಬ್ದ ಹಾಕಿ ಒಂದು ದೊಡ್ಡ ವಿಸ್ಮಯವಾಗಿರತಕ್ಕ ತತ್ವದ ಆವಿಷ್ಕಾರಕ್ಕೆ ಒಂದು ದೊಡ್ಡ ಪುರಾವೆ ಇದು. ಕೃಷ್ಣನೇ ಹೇಳಿದ ಪುರಾವೆ. ದೇವರ ಎಚ್ಚರ ಇದ್ದರೂ ದಾಟಬೇಕಾದ್ರೆ ಪ್ರಸಾದ ಬೇಕೇ ಬೇಕು. ಇದು ಆಚಾರ್ಯರ ಏನು ಕೈಯಿಂದ ಹಾಕಿದ ಸೊತ್ತು ಅಲ್ಲ, ದೇವರೇ ಹೇಳಿದ್ದು. ಅದಕ್ಕೆ ಶ್ರುತಿ ಯಮೈವೈಶ್ವರಣತೆ ಎನ್ನುವುದು ಗ್ಯಾರಂಟಿ ಆಗಿದೆ, ಇನ್ನು ಶ್ರುತಿ ಸಮೇತ. ನಾನು ಕೇಳೋದಿಲ್ಲಯ್ಯ ಅಂತಾನೆ ಅರ್ಜುನ. ಕೇಳದಿದ್ರೆ ಏನಾಗತ್ತೆ? ಅಥಚೇತ್ ತ್ವಂ ಅಹಂಕಾರಾತ್ ನ ಶ್ರೋಷ್ಯಸಿ.
ನೀನು ಭಯಂಕರ ಅಹಂಕಾರದಿಂದ ಬಾರಿ ಕೇಳೋದಿಲ್ಲ ಮಾಡ್ತೀಯ, ಕೇಳೋದಿಲ್ಲ ಮಾಡಿದರೆ ಸಾಹಿತ್ಯ ಅಂತಾನೆ, ವಿನಂಕ್ಷಸಿ ಅಂತಾನೆ ದೇವರು, ಹಾಳಾಗಿ ಹೋಗ್ತಿ ಅಂತಾನೆ. ಅಂದರೆ ವಿಶೇಷವಾಗಿ ನಷ್ಟನಾಗ್ತಿ, ನಾಶನಾಗ್ತಿ ಅಂತ. ಅಥಚೇತ್, ಇಷ್ಟು ನಾನು ಹೇಳಿಯೂ ಇಷ್ಟು ವಿಷಯಗಳನ್ನು ತಿಳಿಸಿಯೂ ನಿನಗೊಂದೊಮ್ಮೆ ಅಹಂಕಾರ ಇದ್ದರೆ, ನಾನು ಮಾಡುವ ಹಾಗೆ ಮಾಡೋದು ನನ್ನಿಷ್ಟ ಅಂತ ಹೇಳಿಕೊಂಡು ನೀನು ಬೀಗುವುದಿದ್ದರೆ ಹಾಳಾಗುವುದು ಖಂಡಿತ ಅಂತ. ನ ಶ್ರೋಷ್ಯಸಿ ಅಂತಾನೆ. ಇಲ್ಲಿ ಕೇಳುವುದು ಅಂದರೆ ಕಿವಿಗೆ ಬೀಳುವುದಲ್ಲ, ಹೇಳಿದಾಗೆ ಕೇಳುವುದು. ಮಕ್ಕಳು ಹೇಳ್ತಾರಲ್ಲ ದೊಡ್ಡವರಿಗೆ, ನಾವು ಹೇಳಿದ್ದು ಕೇಳಬೇಕು ಅಂತ, ಹಾಗೆ ಕೇಳುವುದರಿಂದ ಕಿವಿಯಲ್ಲಿ ಅಲ್ಲ, ಅದು ಇರುವುದೇ ಹಾಗೆ ಕೆರೆ. ಮಕ್ಕಳು ಚಿಕ್ಕವರು ಹೇಳಿದ್ದು ಕೇಳಬೇಕು, ಚಿಕ್ಕವರು ಹೇಳಿದ್ದು ದೊಡ್ಡವರು ಕೇಳಬೇಕು, ದೊಡ್ಡವರು ಹೇಳಿದ್ದು ಚಿಕ್ಕವರು ಕೇಳಬೇಕು ಅಂತಿಲ್ಲ. ಅವರಿಗೆ ಎಂತ ಗೊತ್ತಿರ್ತದೆ? ನಿಜವಾಗಿ ಹೃದಯ ತುಂಬಿ ಸರಿಯಾಗಿ ವಿಶ್ಲೇಷಣೆ ಗೈಯದೆ, ಗಲಾಟೆ ಮಾಡದೆ, ಸನ್ನಿವೇಶವನ್ನು ನೋಡಿ ಅರ್ಥ ಮಾಡಿಕೊಂಡು ಹೇಳುವುದಿದ್ರೆ ಮಕ್ಕಳು. ಉಳಿದವರು ಸ್ವಾರ್ಥವನ್ನು ತಗೊಳ್ತಾರೆ, ಪರಿಸರವನ್ನು ಇಷ್ಟಪಡ್ತಾರೆ, ಪ್ರತಿಷ್ಠೆಯನ್ನು ಗಟ್ಟಿ ಮಾಡುತ್ತಾರೆ. ಹೀಗಾಗಿ ಒಂದು ಮಗು ಎಲ್ಲಿಯಾದರೂ ನಡ್ಕೊಂಡು ಹೋಗುವಾಗ ಏನೋ ಬಿದ್ದದ್ದನ್ನು ಹೆಕ್ಕಿತ್ತು ಹೇಳಿದರೆ, ಅದು ಬಟ್ಟೆ ಇರ್ಬೋದು, ಇನ್ಯಾವುದೋ ಚಾಕ್ಲೇಟ್ ರ್ಯಾಪರ್ ಇರ್ಬೋದು, ಹೆಕ್ಕಿದ್ದು ಅಂದರೆ ಇದು ಕೈಯಲ್ಲಿ ಇಟ್ಕೊಂಡವ ಅದಕ್ಕೆ ಚೂಟಿ ಬಿಡ್ತಾನೆ. ಸುಮ್ಮನೆ ಕೂತು ಸರಿ ಬರಬೇಕು, ಶಿಸ್ತು. ಯಾಕೆಂದರೆ ಅವರು ಭಾಳ ದೊಡ್ಡ ಅಧಿಕಾರಿಗಳಿದ್ದಾರಿಂದ. ಅಧಿಕಾರಿಗಳಾದ್ರೇನು, ನಾಯಿ ರಾಜನ ನಾಯಿ ಆದ್ರೇನು, ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಹೋಗ ಹೇಲು ಕಂಡ್ರೆ ಹಾರುವುದಿಲ್ವ? ಅದಕ್ಕೆ ಬಾಯಿ ಕಟ್ಟುವುದ? ಪ್ರಯೋಜನ ಇಲ್ಲ, ಅದು ನಾಯಿ ಜಾತಿ. ಹಾಗೆ ಮಕ್ಕಳು ಸಹಜವಾಗಿಯೇ ಆಟಿಕೆಗಳಿಗೆ, ಅವುಗಳ ನಿಜವಾದ ಬಯಕೆಗಳಿಗೆ ಅವು ತೆರೆದುಕೊಳ್ಳುತ್ತವೆ. ಈಗ ಬುದ್ಧನನ್ನು ಕಟ್ಟಿ ಮಾಡಿದ್ರಲ್ಲ ಇತಿಹಾಸದಲ್ಲಿ, ಏನಾಯಿತು? ಕಟ್ಟಿದ್ರಿಂದ ಅರಮನೆಯಿಂದ ಹೊರಗೆ ಬಂದಾಗ ಅವನಿಗೆ ಒಬ್ಬ ಕಜ್ಜಿದ್ದವನನ್ನು ನೋಡಿದ ತಕ್ಷಣ, ಅಯ್ಯ ಹೀಗೂ ಮನುಷ್ಯ ಆಗ್ತಾನ? ಅವನ ಮೈಯಲ್ಲಿ ಕಜ್ಜಿ ಬಂದಾಗಾಯಿತು. ನಾಳೆ ನನಗೂ ಹೀಗೆ ಕಜ್ಜಿ ಬರುತ್ತದಾದರೆ ಯಾರಿಗೆ ಬೇಕಯ್ಯ ಈ ದೇಹದ ವ್ಯಾಮೋಹ ಅಂದ. ಅತ್ತ ನೋಡಿದರೆ ಮುದುಕ ಹೋಗ್ತಾ ಇದ್ದಾನೆ, ಎಲ್ಲ ಇದು ಒಂದು ಉಂಟ ಲೋಕದಲ್ಲಿ ಅಂದಾನೆ. ಹೀಗೂ ಆಗತ್ತೇನೆ ನಾನು? ಖಂಡಿತ. ಹಾಗಾದ್ರೆ ಈಗಲೇ ತಯಾರಾಗೋದು ಒಳ್ಳೆಯದು ಅಂದ. ಮತ್ತಾಚೆ ಹೋಗಿದ್ರೆ ಒಂದು ಹೆಣವೇ ಹೋಗ್ತಾ ಉಂಟು, ಗೊತ್ತೇ ಆಗಿಬಿಟ್ಟಿದ್ದವನು. ಇದು ಕೊನೆಗೆ ನಮ್ಮ ಕತೆ ಹೀಗೆ 4 ಜನ ಹೊತ್ಕೊಂಡು ಹೋಗಿ ಸುಡುವುದು, ಸಾಕು ಅಂದ. ನಿಲ್ಲಿಸು ರಥ ಅಂದ. ಎಲ್ಲಿಗೆ? ನಾನು ಈ ಸಾಯದ ಪರಿಸ್ಥಿತಿಯನ್ನು ಕಾಣಬೇಕು, ಹೋಗ್ತೇನೆ ಅಂತ ಹೊರಟ. ನಾವು ಎಷ್ಟು ಮುಚ್ಚಬಹುದು? ಆಗುವುದಿಲ್ಲ. ಅದನ್ನು ಉಲ್ಲೇಖ ಮಾಡಿದ ಹಾಗೆ ಮಗು ಸಹಜವಾಗಿ ಪರಿಸರವನ್ನು ದಾಟಿ ಮುಕ್ತವಾದ ಮನಸ್ಸಿನಿಂದ ಪ್ರತಿಷ್ಠೆಯ ಹಮ್ಮು ತೊರೆದು ಸ್ವಾರ್ಥಕ್ಕೆ ಒಗ್ಗಿಕೊಳ್ಳದೆ ತನ್ನತನವನ್ನು ಆಗ ತಾನು ನೋಡಿಕೊಳ್ತದೆ ಅಷ್ಟೇ. ಅದು ಅಪಾಯ ಇರಬಹುದು, ನೀವು ಹೇಳ್ಬೋದು, ಅದು ನೀರಿನಲ್ಲಿ ಬಿದ್ದದ್ದನ್ನು ಎಕ್ಕಲಿಕ್ಕೆ ಹೋದದ್ದು, ಮುಳುಗಿ ಸತ್ರೆ ಅಂತ. ಯಾರಿಗೆ ನಷ್ಟ? ಅಷ್ಟೇ. ನಾವು ಮುಳುಗಿ ಸತ್ರೆ ಅಂತ ಹೇಳುದು ಯಾರಿಗೆ? ನಮಗೆ ನಷ್ಟ ಅಂತ ಬೊಬ್ಬೆ ಹೊಡೆಯುದು. ಅದಕ್ಕೆ ಅದು ಗೊತ್ತಿಲ್ಲ, ನಷ್ಟವೋ ಲಾಭವೋ ಅದಕ್ಕೇನು ಗೊತ್ತು. ಅದು ಸತ್ತರೆ ಅದರದ್ದು ಈ ಜನ್ಮ ಪಕ್ಕ ಮುಗಿಲಿಲ್ವಾ? ಈ ಜಂಜಾಟಕ್ಕೆ ಬೀಳಬೇಕಾ? 100 ಜನ್ಮಗಳ ಪರಂಪರೆಯಲ್ಲಿ ಎಷ್ಟು ಸುಲಭವಾಗಿ ಹಾರಬಹುದು ಅದು. ಆದರೆ ನಾವು ನಮ್ಮ ನಷ್ಟ ಲಾಭವನ್ನು ನೋಡಿಕೊಂಡೇವೆ, ಮಗುವಿನದ್ದಲ್ಲ. ಬೀಳಬೇಕು ಅಂತಲೇ ದೇವರು ಮಾಡಿದ್ದಾರೆ, ಪರಿಸರ ಅದಕ್ಕೆ ಇಟ್ಟಿದ್ದಾನೆ. ಏನೋ ಒಂದು ಚಂದ ಕಂಡು ಎಕ್ಕಲಿಕ್ಕೆ ಹೋಗಿ ಅದು ಮುಳುಗಿ ಸಾಯಬೇಕು ಅಂತ ಮಾಡಿದ್ದಾನೆ. ನಾವು ಎಳ್ಕೊಂಡು ಸುಮ್ಮನೆ ಅದರ ಪ್ರಾರಬ್ಧಕ್ಕೆ ಕುಣಿಕೆ ಹಾಕಿ ನಾವು ತಿಂತೇವಲ್ಲ, ಏನು ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು ನಾನು ಮಗುವಿನ ಹಾಗೆ ಅಂತ. ಸುಂದರವಾದ ದೃಷ್ಟಾಂತ. ಚೇತ್, ಅದಕ್ಕೆ ನಶೋಷ್ಯಸಿ ಅಂದ. ನೀನು ಕೇಳಲಿಲ್ಲ, ಹಾಳಾಗಿ ಹೋಗ್ತೀಯಿಂದ ಕೃಷ್ಣ ವೀಂತ ಉಪಸರ್ಗ ನಿಲ್ಲಿಸಿ, ನೀನು ವಿಚಿತ್ರವಾಗಿ ಸಾಯಲಿಕ್ಕುಂಟು ಅಂತಾನೆ. ಬಹಳ ಚೆನ್ನಾಗಿ ಹೇಳ್ತಾನೆ. ನೀನೇನು ಹೇಳ್ತೀಯ? ನನ್ನ ಮಾತು ಕೇಳು, ನಡೆ. ಒಂದು ರೀತಿಯ ಭೀತಿವಾದ ಭಯಜನನ ಮಾಡ್ತಾನೆ ಕೃಷ್ಣ, ಹೆದರಿಸಿ ಕೆಲಸ ಮಾಡಿಸಿಕೊಳ್ಳುವ ಹಾಗೆ. ಯಾಕೆಂದ ಮುತ್ತರ ಮುಂದೆ ಬರುತ್ತೆ. ಕೃಷ್ಣನೇ ಹೇಳುತ್ತಾನೆ. ಕೃಷ್ಣನೇನು ಅರ್ಜುನನ ಬೆನ್ನು ತಟ್ಟಿ ಜೋರು ಮಾಡಿ ಗದರಿಸಿ ಮಾಡ್ತೀಯೇ ಇಲ್ವೋ ಅಂತೆಲ್ಲ ಹೇಳುತ್ತಾ ಇಲ್ಲ. ಸುಮ್ಮನೆ ಹೇಳ್ತಾನೆ, ಹೀಗೂ ಇರುತ್ತೆ ನೋಡು, ಇಷ್ಟು ನಾನು ಹೇಳಿದ್ದನ್ನು ಕೇಳಿಸಿಕೊಂಡ್ಯಾ ಅಂತ ಹೇಳಲಿಕ್ಕೆ ತಾತ್ಪರ್ಯ. ಬೈಯುವ ತಾತ್ಪರ್ಯಕ್ಕಿಂತ ಹೆಚ್ಚು ಕೇಳಿಕೆಯ ತಾತ್ಪರ್ಯ. ನೀನು ಕೇಳಿದ್ಯಾದರೆ ನೀನು ಬೇರೆ ಮಾಡಲಿಕ್ಕಿಲ್ಲ. ನೀನಷ್ಟು ಕೇಳಿದಿಂತ ಖಾತ್ರಿ ಇದೆ. ಆದ್ರೆ ನಾನು ಹೇಳ್ತೇನೆ, ಕೇಳದವ ಹಾಳಾಗ್ತಾನೆ ಅಂತ ನಾಳೆ ನಾನು ಜನಕ್ಕೆ ಹೇಳಬೇಕು ಅಂತ ಅರ್ಜುನನಿಟ್ಟುಕೊಂಡು ನಮಗೆ ಬೈತಾನೆ. ನಿಜವಾಗಿ ನಾವು ಅರ್ಜುನ ಬೈದ ಚೆನ್ನಾಗಿ ಆಗಿದೆ ಅಂತ ಕ್ಲಾಪ್ ಹೊಡಿತೇವೆ. ವಾಸ್ತವವಾಗಿ ನಮಗೆ ಬೈದದ್ದೊಂದು ಗೊತ್ತಾಗುವಾಗ ಇನ್ನೊಬ್ಬರು ಕ್ಲಾಪ್ ಹೊಡಿತಾರೆ. ಹಾಗೆ ಬಹಳ ಸುಂದರವಾಗಿ ನೀನು ಕೇಳದಿದ್ದರೆ ಅಂತ ಎದುರು ನಿಲ್ಲಿಸಿ ಅರ್ಜುನನಂತೆ ನಮ್ಮೆಲ್ಲರನ್ನು ನೋಡಿಸಿ ಕೃಷ್ಣ ಹೇಳ್ತಾನೆ, ಕೇಳಯ್ಯ ಅಂತ. ಎಷ್ಟು ಚೆನ್ನಾಗಿದೆ. ಕೊನೆಗೂ ನೀನು ಕೇಳ್ತಿತಾನೆ ಅನ್ನುವ ಭರವಸೆಯಲ್ಲಿ ಕೃಷ್ಣ ಮಚ್ಚಿತ್ತ ಸತತಂ ಭವ ಅಂತ ಶ್ರೀಕೃಷ್ಣ ಅರ್ಪಣ.